ನಮಸ್ಕಾರ ವೀಕ್ಷಕರೇ, GSS ಜ್ಞಾನ ಸಂಪಾದನಾ ಸುವಿಧಾ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಇಲ್ಲಿ ಹೇಗೆ ಅಂದ್ರೆ ಒಂದು ವಿಷಯ, ಆ ವಿಷಯದ ಬಗ್ಗೆ ಒಂದಷ್ಟು ವಿಮರ್ಶೆ, ಅದರಿಂದ ಸಿಗುವಂತ ಒಂದಷ್ಟು ದೃಷ್ಟಿಕೋನ. ಈಗ ಪ್ರಸ್ತುತ ನಾವು ಮಹಾಭಾರತನ ಹೇಳಕ್ ಶುರು ಮಾಡಿ ಒಂದಷ್ಟು ಎಪಿಸೋಡ್ಗಳಾಯ್ತು. ಸೊ ಈ ಎಪಿಸೋಡ್ಗಳಲ್ಲಿ ಆದಿಪರ್ವನ ಕಂಪ್ಲೀಟ್ ಮಾಡಿದ್ವಿ. ಈ ಆದಿಪರ್ವದ ಒಂದು ರಿಪೀಟ್ ಅಥವಾ ರೀಕ್ಯಾಸ್ಟ್ ಅಂತ ಹೇಳ್ಬೋದು. ಈ ರೀಕ್ಯಾಪ್ ಮಾಡಕ್ಕೆ ಏನೇನೇನೇ ನಾವು ಮಾಡಿದೀವಿ, ಅದರಲ್ಲಿ ಏನೇನು ನಮಗ್ ತಿಳಿದಿದೆ, ಅದರಿಂದ ನಾವೇನು ಡಿಸ್ಕಸ್ ಮಾಡ್ಬೋದು ಅಂತ ಒಂದು ಡಿಸ್ಕಷನ್ ಅಂತ ಕರಿಬೋದು. ಈಗ ಆದಿಪರ್ವದಲ್ಲಿ ಭರತನಿಂದ ಶುರುವಾಗಿ ಈಗ ದ್ರೌಪದಿಯ ಸ್ವಯಂವರಕ್ಕೆ ಬಂದು ನಿಂತಿದೆ. ಇಲ್ಲಿ ಇದುವರೆಗೂ ಏನೇನೇನೇನಾಯ್ತು, ಯಾವ್ಯಾವ ಘಟನೆಗಳಾಯ್ತು, ಅಲ್ಲಿ ಯಾರ್ಯಾರು ಯಾವ್ಯಾವ ಪರಿಸ್ಥಿತಿಗೆ ಹೇಗೆ ನಡ್ಕೊಂಡ್ರು ಅನ್ನೋದನ್ನು ಒಂದು ಡಿಸ್ಕಸ್ ಮಾಡಬಹುದು. ಸೊ ಹಂಗಾಗಿ ನಿಮಗೇನು ಅನ್ಸುತ್ತೆ ಇದನ್ನೆಲ್ಲ ಕೇಳಿ? ನೀವು ಇದನ್ನೆಲ್ಲ ಒಂದ್ಸತಿ ವೀಕ್ಷಿಸಿದೀರಾ ಪೂರಾ ಅಷ್ಟು ಎಪಿಸೋಡ್ಗಳನ್ನ? ನಿಮಗೇನು ಅನ್ಸುತ್ತೆ? ಇಲ್ಲಿ ನಾನು ಇದಕ್ಕಿಂತ ಅಂದ್ರೆ ಇದನ್ನ ಮಾತಾಡೋದಕ್ಕಿಂತ ಮುಂಚೆ ಈ ಮಹಾಭಾರತ ಮತ್ತೆ ರಾಮಾಯಣಗಳನ್ನ ನಾವು ಮಹಾಕಾವ್ಯಗಳು ಅಂತ ಹೇಳ್ತೀವಿ. ಆ ಮಹಾಕಾವ್ಯಗಳು ತನ್ನ ಓದುಗರನ್ನ ಮತ್ತೆ ಬೇರೆ ಬೇರೆ ಮೀಡಿಯಂನಲ್ಲಿ ಇರುವಂತಹ ತನ್ನ ನೋಟಕರನ್ನ ಹೆಂಗೆ ಸೆಳೆದು ಹಿಡ್ಕೊಳ್ಳುತ್ತೆ ಅಂದ್ರೆ ಬೇರೆ ಬೇರೆ ಕಾಲಘಟ್ಟದಲ್ಲಿ ಅನ್ನೋದೇನೆ ಒಂದು ಬಹಳ ಇಂಟ್ರೆಸ್ಟಿಂಗ್. ಅದು ಆ ಮಹಾಕಾವ್ಯದ ಲಕ್ಷಣವೂ ಹೌದು. ಅದಕ್ಕೆ ಅದನ್ನ ಮಹಾಕಾವ್ಯ ಅಂತಾನೂ ಕರೀತಾರೆ. ಹಂಗೂ ಕರಿಬಹುದು. ಅಂದ್ರೆ ನಾನು ಏನ್ ಹೇಳಕ್ ಹೊರಟಿದ್ದೀನಿ ಅಂತಂದ್ರೆ, ಈಗ ಮಹಾಭಾರತ ಮತ್ತೆ ರಾಮಾಯಣ ಅಂತ ನೀವು ಮಹಾಕಾವ್ಯಗಳು ಅಂತ ನಾವು ತಗೊಂಡ್ರೆ, ಈ ತರದ ಈ ಅಖಂಡ ಭಾರತದಲ್ಲಿ ಇದನ್ನ ಬೇಕಾದಷ್ಟು ಕವಿಗಳು, ಬೇಕಾದಷ್ಟು ಎಲ್ಲರೂ ಅವರವರ ದೃಷ್ಟಿಕೋನದಲ್ಲಿ ಇದನ್ನ ಸೃಷ್ಟಿಸಿದ್ದಾರೆ. ಮತ್ತೆ ಅದನ್ನ ಈ ಶಾಶ್ವತ ಜಗತ್ತಿಗೆ ಕೊಟ್ಟಿದ್ದಾರೆ. ಇವರು ಜಾನಪದರು ಕೂಡ, ಎಲ್ಲರೂ ಜಾನಪದರು ಕೂಡ. ಹಾಗಾಗಿ ಅದು ಹೆಂಗೆ ವರ್ಕ್ ಆಗುತ್ತೆ ಅಂತನ್ನೋದೇ ಒಂದು ನಮ್ಗೆ ತುಂಬಾ ಆಶ್ಚರ್ಯದ ಸಂಗತಿ. ಅದು ಏನಂತಂದ್ರೆ, ಈಗ ಮಹಾಭಾರತ ಮತ್ತೆ ರಾಮಾಯಣಗಳು ಯಾವುದೋ ಒಂದು ಕಾಲಘಟ್ಟದಲ್ಲಿ ನಡೀತು ಮತ್ತೆ ಅದನ್ನ ಬರದು ಅಂತಾನೆ ಇಟ್ಕೊಳ್ಳೋದು. ಅದು ಅಲ್ಲಿಂದ ಇಲ್ಲಿವರೆಗೆ ಓತಪ್ರೋತವಾಗಿ ಬಂದಿದೆಯಲ್ಲ. ಅಂದ್ರೆ ಒಂದೇ ಮೀಡಿಯಂನ, ಅಥವಾ ಇವಾಗ ಹಿಂದೆ ಎಲ್ಲ ಏನ್ ಮಾಡ್ತಾ ಇದ್ರು, ಮನೆಯಲ್ಲಿ ಕೂತ್ಕೊಂಡು ಮಹಾಭಾರತವನ್ನು ಓದ್ತಾ ಇದ್ರು. ಮತ್ತೆ ದೊಡ್ಡವರು ಅದನ್ನ ಓದ್ತಾ ಇದ್ರು, ಮತ್ತೆ ಆ ಮಕ್ಕಳನ್ನೆಲ್ಲ ಕೂರಿಸ್ಕೊಳ್ತಿದ್ರು, ಮತ್ತೆ ಅದ್ರ ಜೊತೆ ಅನುಸಂಧಾನ ಮಾಡ್ತಾ ಇದ್ರು, ಮತ್ತೆ ಕಥಾನಕಗಳನ್ನ ಹೇಳ್ತಾ ಇದ್ರು, ಅದರೊಳಗೆ ಬರುವಂತ ಉಪಕಥೆಗಳನ್ನ ಹೇಳ್ತಾ ಇದ್ರು. ಸೊ ಆ ತರದ್ದು ಒಂದು ಸ್ಟೈಲ್ ಆಫ್ ರೀಡಿಂಗ್ ಇತ್ತು. ಅದು ಅಲ್ಲಿಗೆ ಬಂತು. ಅಂದ್ರೆ ಸ್ಟೈಲ್ ಆಫ್ ರೀಡಿಂಗ್ ಥ್ರೂ ವಿಚ್ ನೆಕ್ಸ್ಟ್ ಜನರೇಷನ್ಗೂ ಅದನ್ನ ಹೌದೌದು. ಅಂದ್ರೆ ಯಾರೋ ಇವಾಗ ನಾನು ಹೇಳ್ತಾ ಇದ್ದೀನಿ, ನನಗೆ ಇವಾಗ ವಯಸ್ಸಾಯ್ತು, ನಾನು ನನ್ನ ಮೊಮ್ಮಕ್ಳಿಗೆ ಹೇಳ್ತೀನಿ, ನೀನು ನಿನ್ ಮಕ್ಳಿಗೆ ಹೇಳ್ತೀಯಾ, ಹಾಗೆ ಆ ಥರದ್ ಒಂದಾಗುತ್ತೆ. ಬರೀ ಅಷ್ಟಕ್ಕೇನೆ ನಿಲ್ಲಲ್ಲ, ಅಷ್ಟಕ್ಕೆ ನಿಲ್ಲ. ಇವಾಗ ಯಾವ್ದೋ ಒಂದು ಸಬ್ಜೆಕ್ಟ್ ಇಟ್ಕೊಂಡು ನೀನು 25 ಸತಿ ಅದನ್ನೇ ಹೇಳಿದ್ರೆ ಸಾಕ್ಬಿಡಪ್ಪ ಅಂತ. ಹಂಗಲ್ಲ ಇದು ಒಂದು ಕಾಲದಿಂದ ಇನ್ನೊಂದು ಕಾಲಘಟ್ಟಕ್ಕೆ ತೆವಳುತ್ತಾ ನೆಗಿತಾ ಮತ್ತೆ ಬೇರೆ ಬೇರೆ ಆಯಾಮಗಳನ್ನ ಆ ಕಾಲದಲ್ಲಿ ಇರುವಂತದನ್ನೆಲ್ಲ ತಗೊಂಡು ಇದು ಬಹಳ ವಂಡರ್ಫುಲ್ ಇದಾವ. ಆ ಮಹಾಕಾವ್ಯದ ಲಕ್ಷಣಗಳು ಏನು ಅಂತಂದ್ರೆ, ನೋಡು, ಇವಾಗ ಫಸ್ಟ್ ನಾನು ಹೇಳಿದಂಗೆ ಬರೀ ಅದನ್ನ ಕಥಾನಕಗಳನ್ನ ವಾಚನದ ಮೂಲಕ ಮನೆಯಲ್ಲಿ ಆಗ್ತಾರೆ. ಆಮೇಲೆ ಅದು ನಾಟಕಗಳ ರೂಪದಲ್ಲಿ ಬಂತು. ಆಮೇಲೆ ಯಕ್ಷಗಾನ ಬಂತು. ಯಕ್ಷಗಾನ ನೋಡ್ತಾರೆ. ಮತ್ತೆ ಆ ಪ್ರಾದೇಶಿಕವಾಗಿ ಅವರವ್ರಿಗೆ ಯಾವ್ಯಾವ ಕಲೆಗಳಲ್ಲಿ ಇದಾಗಿದೆಯೋ ಅದರೊಳಗಡೆ ಇದನ್ನ ಅಳವಡಿಸ್ತಾ ಹೋದ್ರು. ಅದಾದ್ಮೇಲೆ ಸಿನಿಮಾಗಳಾಯ್ತು, ಬೇಕಾದಷ್ಟು ಸಿನಿಮಾಗಳಾಯ್ತು. ಆ ಸಿನಿಮಾದ ನಂತರ ನಾಟಕಗಳಾಯ್ತು. ನಾಟಕಗಳಲ್ಲಿ ಬರೀ ಮಹಾಭಾರತದ ಒಂದು ಸಂಪೂರ್ಣ ಚಿತ್ರನೇ ತೋರಿಸೋದಂದ್ರೆ ಅದರೊಳಗಡೆ ಆ ಪಾತ್ರ, ಆ ಮಹಾಭಾರತದಲ್ಲಿರುವಂತಹ ಅತ್ಯಂತ ಉತ್ಕೃಷ್ಟವಾದಂತ, ಅಂದ್ರೆ ಎಲ್ಲದೂ ಉತ್ಕೃಷ್ಟವಾದಂತ ಪಾತ್ರಗಳೇ. ಆ ಪಾತ್ರಗಳನ್ನ ಹಿಡ್ಕೊಂಡು ಅದು ಏಕವ್ಯಕ್ತಿ ಪ್ರದರ್ಶನಗಳಾಯ್ತು. ಅಂದ್ರೆ ಈ ಮಹಾಭಾರತ ಒಂದೇ ರೀತಿಯಲ್ಲೂ ಬರ್ತಾ ಇಲ್ಲ ಅಂತಾನೂ ಆಗುತ್ತೆ. ಅಂದ್ರೆ ಮಹಾಭಾರತ ಒಂದು ಕಥೆ ಅಂತಂದ್ರೆ ನಾವು ನೋಡ್ದಂಗೆ
ಭಾರತನ ಮಗ ಅಲ್ಲಿಂದ ಬಂತು, ಅಲ್ಲಿ ಭೀಷ್ಮನ್ ಪ್ರತಿಜ್ಞೆ, ಇದೆಲ್ಲ ಒಂದು ಕಥೆ ಆದ್ರೂ ಈಗ ನಾವು ಯಕ್ಷಗಾನ ಅಂತ ತಗೊಂಡ್ರೆ ಅಲ್ಲಿ ಒಬ್ಬ ಕ್ಯಾರೆಕ್ಟರ್ ಬೇಸ್ಡ್ ನ ಇಟ್ಕೊಂಡು ಅದ್ರ ಅವನ ಆ ಕ್ಯಾರೆಕ್ಟರ್ ಸುತ್ತ ಏನೇನ್ ಸಿಚುವೇಶನ್ಸ್ ಆಗುತ್ತೆ ಅದನ್ನ ಇಟ್ಕೊಂಡು ಅದಕ್ಕೆ ಇನ್ನೇನೋ ಡೈಮೆನ್ಷನ್ ಕೊಡ್ತಾ ಹೋಯ್ತು. ಆದ್ರೂ ಒಂದು ಖುಷಿ ಸಂಗತಿ ಏನು ಅಂತಂದ್ರೆ ಮಹಾಭಾರತದ ಎಸೆನ್ಸ್ ಏನು ಆಗಲ್ಲ, ಆಗದೇನೋ ಮಾಡ್ತಾರೆ. ಅಲ್ಲಲ್ಲ, ಅದು ಆಗಲ್ಲ. ಅದು ತನ್ನಂತೆ ತಾನೇ. ಇವಾಗ ಒಬ್ಬ ಡೈರೆಕ್ಟರ್ ಒಂದು ಮಹಾಭಾರತದ ಯಾವುದೋ ಒಂದು ಪಾತ್ರನ ಸೃಷ್ಟಿಸಿ ಅದನ್ನ ತೋರಿಸುವಂತ ಇದ್ರೊಳಗಡೆ ಅವನು ಏನೋ ಒಂದಷ್ಟು ಕೆಲಸ ಮಾಡಿರ್ತಾನೆ, ಅವನ ಅದ್ರ ಬಗ್ಗೆ ಆಲೋಚನೆ ಮಾಡಿರ್ತಾನೆ. ಆದ್ರೆ ಬಹಳ ಮಜಾ ಸಂಗತಿ ಏನು ಅಂತಂದ್ರೆ, ಇದು ಕಾಲದಿಂದ ಕಾಲಕ್ಕೆ ಹರಿಬೇಕಾದ್ರೆ ಅಲ್ಲಿರುವಂತ ಪಾತ್ರಗಳು ತಾವೇ ಆ ಕಾಲಕ್ಕೆ ಒಗ್ಗಳ್ತಾ ಹೋಗುವಂಥದ್ದು ನಾವು ನೋಡಿ. ಅದು ಒನ್ ಆಫ್ ದ ವಂಡರ್ ಆಫ್ ಮಹಾಕಾವ್ಯ. ಅದ್ರ ನಂತರ ಈಗ ಸೀರಿಯಲ್ಗಳಾಯ್ತು, ಮತ್ತೆ ಇನ್ನು ನಾವು ಕಾಯ್ತಾ ಇದ್ದೀವಿ. ಇವಾಗ ಇಷ್ಟು ಪ್ರಕಾರಗಳನ್ನ ನಾನು ಏನ್ ಹೇಳಿದೆ, ಮಹಾಭಾರತ ಅಲ್ಲಿಂದ ಇಟ್ ಕೇಮ್ ಅಂಡ್ ಇಟ್ಸ್ ರೋಲ್ ಆನ್ ಟು ದಿಸ್ ಎರಾ. ಮತ್ತೆ ನಾವು ಇನ್ನೂ ಬಹಳ ಇದಾಗಿ ಏನೋ ಕ್ಯೂರಿಯಸ್ ಆಗಿ ಕಾಯ್ತಾ ಇರೋದು ಅಂತಂದ್ರೆ, ಈ ತರದ ಮಹಾಕಾವ್ಯಗಳು ಮತ್ತೆ ಇನ್ಯಾವ್ಯಾವ ರೂಪಗಳನ್ನ, ಇನ್ಯಾವ್ಯಾವ ರೂಪಾಂತರಗಳನ್ನ ಅಲ್ವಾ. ವಂಡರ್ಫುಲ್. ಇವಾಗ ಯಾರೋ ಒಬ್ಬ ತಾಳಮದ್ದಲೆ ಮಾಡ್ತಾ ಇದ್ದಂತವನು ಇದಕ್ಕಿದ್ದಂಗೆನೆ ಯಾವ್ದೋ ಒಂದು ಸಿನಿಮಾದಲ್ಲಿ ಒಂದು ಅದ್ಭುತವಾದಂತ ಒಂದು ಇದನ್ನ ನೋಡಿದಾಗ ಅವನಿಗೇನು ಅನ್ಸುತ್ತೆ ಅಂದ್ರೆ, ಈಗ ಮಹಾಭಾರತ ಅಂತಂದ್ರೆ ಈ ಮಹಾಭಾರತ ಪಾತ್ರಗಳನ್ನ ಒಂದೊಂದು ಇದ್ರೊಳಗಡೆ ಕೇಳ್ತಾ ಇರ್ತಾರೆ. ಹೌದು. ಅದ್ರೊಳಗೆ ಪ್ರಶ್ನಾವಳಿಗಳು ಮತ್ತೆ ಅದ್ರೊಳಗೆ ಬರುವಂತ ಸಂದರ್ಭಗಳನ್ನ ಆ ತರದ್ದು ಏನೋ ಒಂದು ಆಗ್ತಾ ಇರುತ್ತೆ. ಅವನಿಗೆ ಬೇರೆ ಮೀಡಿಯಂಗಳು ಗೊತ್ತಿಲ್ಲದೆ ಯಾವಾಗ ಇದ್ದಕ್ಕಿದ್ದಂಗೆ ಒಂದು ಅದ್ಭುತವಾದಂತ ಒಂದು ಸಿನಿಮಾನ 3D ನಲ್ಲಿ ಮಹಾಭಾರತ ತೋರಿಸ್ಬಿಟ್ರೆ ಅವ್ನಿಗೆ ಏನ್ ಅನ್ಸುತ್ತೆ? ಆ ತರದ ರೋಚಕತೆ ಮತ್ತೆ ಆ ತರದ ಕೌತುಕಗಳು ನಮ್ಗೆ ಈಗಾಗಲೇ ಇದೆ. ಇಷ್ಟು ಏನು ಈ ಮಹಾಕಾವ್ಯಗಳು ಇಲ್ಲಿವರೆಗೆ ರೋಲ್ ಆನ್ ಆಗ್ತಾ ಬಂದಿದೆ, ಇದರ ಎಲ್ಲ ಪ್ರಕಾರಗಳನ್ನ ಆದಷ್ಟು ಪ್ರಕಾರಗಳನ್ನ ನಾವು ನೋಡ್ತಾ ಬಂದಿದ್ದೀವಿ. ಇನ್ ಮುಂದೆ ಯಾವ ತರದ್ದು ಇದನ್ನ ಪಡ್ಕೊಳ್ಳುತ್ತೆ ಅನ್ನೋಂಥದ್ದು ನೋಡೋದನ್ನ ನಾವು ಬಹಳ ಕುತೂಹಲದಿಂದ ಕಾಯ್ತಾ ಇದೀವಿ. ಅಲ್ಲ, ಇನ್ನೂ ಒಂದ್ ಏನನ್ಸುತ್ತೆ ಅಂದ್ರೆ, ಇಲ್ಲಿ ಬರೀ ಮಹಾಕಾವ್ಯಗಳನ್ನ ನಾವು ಹೊಗಳ್ತಿದೀವಿ ಅಂತ ಮಾತ್ರ ಆಗ್ತಾ ಇದೆ. ಆದ್ರೆ ಏನಕ್ಕೆ ಹೊಗಳ್ತಿದೀವಿ ಅಂತಂದ್ರೆ, ಅಲ್ಲಿ ಯಾವ್ಯಾವ ಪಾತ್ರಗಳು, ಸನ್ನಿವೇಶಗಳು, ಅದಕ್ಕೆ ಅವ್ರು ನಡ್ಕೊಂಡಂತ ರೀತಿಗಳು ನಾವು ನೋಡ್ತೀವಿ, ಅದು ಪ್ರಸ್ತುತ ಜಗತ್ತಲ್ಲೂ ಅದೇ ಆಗ್ತಿರೋದನ್ನೇ ಹೇಳ್ತಾನೆ. ಅಲ್ಲಲ್ಲ, ಅದನ್ನ ತುಂಬಾ ವೈಭವೀಕರಿಸಿ ಹೇಳ್ಬೇಕಾಗಿಲ್ಲ ನೀವು. ಯಾಕೆ ಅಂತಂದ್ರೆ ಅಲ್ಲಲ್ಲ, ಅದು ಯಾವ ಪಾತ್ರಗಳು ಆಗ ಇದ್ವು ಆ ಪಾತ್ರಗಳು ಇವತ್ತು ಇದಾವೆ, ಹೆಸರು ಬೇರೆ ಆಗಿದೆ ಅಷ್ಟೇ. ಮತ್ತೆ ಆ ಕ್ರಿಯೆಗಳೆಲ್ಲ ಇವತ್ತು ಇದಾವೆ. ನಾವು ನೋಡಪ್ಪ, ಇವಾಗ ಒಂದಷ್ಟು ಜನ, ಈಗ ಹಿರಿಯರು ಒಂದಷ್ಟು ಜನ ಅಲ್ಲೆಲ್ಲೋ ಜಗಲಿ ಮೇಲೆ ಕೂತ್ಕೊಂಡು, ಕಟ್ಟೆ ಮೇಲೆ ಕೂತ್ಕೊಂಡು, ಅಥವಾ ಮನೆಯಲ್ಲೆಲ್ಲೋ ಟೀ ಕುಡಿತಾನೋ, ನಮ್ ಕಾಲದಲ್ಲೆಲ್ಲ ಹಂಗಿರ್ಲಿಲ್ಲ ಅಂತ. ಅದೆಲ್ಲ ಬರೀ ಪಿಕ್ಚರ್ ಬಿಡೋದು. ಆ ಕಾಲದಲ್ಲೂ ಇದ್ದದು. ಎಲ್ಲಿ ಕೃಷ್ಣ ಇದ್ದ ಅಲ್ಲಿ ಕಂಸ ಇದ್ದ, ಎಲ್ಲಿ ಇವನು ಕೌರವಾದಿಗಳಿದ್ರು ಅಲ್ಲಿ ಕೃಷ್ಣ ಇದ್ದ ಅಲ್ವಾ? ಅಂದ್ರೆ ಕೃಷ್ಣ ಇದ್ದ, ರಾಮ ಇದ್ದ ಅನ್ನೋದು ಒಂದು ಪ್ರತಿಮೆ ಆಗಬಹುದೇ ಹೊರತು ಅಲ್ಲಿ ಕ್ರಿಯೆಗಳು ಯಾವ್ಯಾವ್ದಿತ್ತು. ಅಲ್ಲಿ ದುರ್ಯೋಧನ ಇದ್ದ ಅಂತಂದ್ರೆ ಅಲ್ಲಿ ಬರೀ ಮಾಡಬಾರ್ದನ್ನೇ ಮಾಡ್ತಾ ಇದ್ದ. ಅಂದ್ರೆ ಅದು ಯಾವ ಕಾಲ? ಅದು ತ್ರೇತಾಯುಗದಲ್ಲಿ ಆಗ್ಲಿ, ಮತ್ತೆ ದ್ವಾಪರ ಯುಗದಲ್ಲಿ ಅವಾಗೆಲ್ಲ ಇದ್ರು ಅಂತ. ಅದು ಇದ್ದಿದ್ದಾನೆ ಇವ್ರು ಬಂದಿದ್ದು. ಅಂದ್ರೆ ಒಳ್ಳೆತನಗಳು ಇತ್ತು, ಕೆಟ್ಟತನಗಳು ಇತ್ತು. ಅದು ಆ ತ್ರೇತೆಯಲ್ಲೂ ಇತ್ತು, ಸತ್ಯಯುಗದಲ್ಲೂ ಇತ್ತು, ದ್ವಾಪರದ ಯುಗದಲ್ಲೂ ಇತ್ತು, ಕಲಿಯುಗದಲ್ಲೂ ಇತ್ತು. ಅಂದ್ರೆ ಅದೆಲ್ಲದು ಆ ಪಾತ್ರಗಳು ಇದಾವೆ. ಅದೇ ಹೆಸರು ಬೇರೆ ಆಗಿದೆ. ಅಲ್ಲ, ಮತ್ತೆ ಕಾನ್ಸೆಪ್ಷಿಯಲಿ ತಗೊಂಡ್ರು, ಇವತ್ತಿನ ಪಾಲಿಟಿಕ್ಸ್ ನೋಡಿದ್ರು, ಅವತ್ತು ಅಲ್ಲಿ ನಾವು ಈ ಮಹಾಭಾರತದ ಕತೆ ಕೇಳ್ದಂಗೆ ಅಲ್ಲಿ ಭರತನಿಂದನೂ ರಾಜ್ಯಕ್ಕೆ ತನ್ನ ಮಕ್ಕಳಾಗ್ಬೇಕು ಅನ್ನೋ ಯಾವುದೇ ಇದಿರ್ಲಿಲ್ಲ.
ಎಲ್ಲದೂ ಅಲ್ಲಿಗೆ ಬೇಕಾದಂತ ರಾಜ ಬೇಕು ಅನ್ನೋದು ಮಾತ್ರ ನಾವು ಕೇಳಿದ್ದು. ಅಲ್ಲಿಗೆ ಅರ್ಹನಾದಂತ ಒಬ್ಬ ರಾಜ, ಆ ರಾಜನಿಗೆ ಇರಬೇಕಾದಂತ ಒಂದಷ್ಟು ಆಟ್ರಿಬ್ಯೂಟ್ಸ್ ಏನೇನಿದೆ ಅದನ್ನ ಎಲ್ಲಾದ್ರೂ ಇದ್ರಲ್ಲಿ ಹೇಳ್ತಾರೆ. ಭೀಷ್ಮ ಅದಕ್ಕೆ ಎರಡನೇ ಪ್ರತಿಜ್ಞೆ ಮಾಡೋದು, ಅಲ್ಲಿಂದ ಮುಂದಕ್ಕೆ ಬರೋದು ನಾವೇನ್ ಕೇಳಿದಿವಿ ಕಥೆನ, ಎಲ್ಲದೂ ಅದಕ್ಕೆ ಬೇಸ್ ಆಗಿದೆ. ಅಲ್ಲಿ ಈಗ ಇವರು ಚಂದ್ರಕಾಂತ್ ಸೌಮ್ಯಾಜಿಯವರು ಹೌದು ಈ ಶುರು ಮಾಡ್ತಾನೆ ಅಂದ್ರೆ ಆದಿ ಪರ್ವದ ಮೊದಲನೆಯ ಇದ್ರೊಳಗಡೆ ಶುರು ಮಾಡ್ಬೇಕಾದ್ರೆ ಅವ್ರು ಅದನ್ನೇ ಹೇಳ್ತಾರೆ. ಅಂದ್ರೆ ಅವರ ಓದಿದೆಯಲ್ಲ, ಅವರು ಮಹಾಭಾರತವನ್ನ ಕನ್ಸೀವ್ ಮಾಡಿರುವಂತ ರೀತಿ ಇದೆಯಲ್ಲ, ಅದು ಇದನ್ನೇ ಇಲ್ಲಿಂದನೇ ಶುರು ಮಾಡಿದ್ದಾರೆ ಅಂತ ನನಗೆ ಅನ್ಸುತ್ತೆ. ಏನು ಅಂತಂದ್ರೆ ಅಲ್ಲಿ ಯಾರು ಅಂದ್ರೆ ಅದು ರಾಷ್ಟ್ರದ ಹಿತ. ಅಂದ್ರೆ ಇವತ್ತು ನಾವು ಸುಮ್ಮನೆ ಎಲ್ಲ ನೆರೇಟಿವ್ಸ್ ಎಲ್ಲ ಇಟ್ಕೊಂಡು ದೇಶ ಮೊದಲು ಆಮೇಲೆ ಮಿಕ್ಕಿದ್ದೆಲ್ಲ ಎಲ್ಲ ಮಾತಾಡ್ತೀವಿ ನಾವು ಅಷ್ಟೇ. ಆದ್ರೆ ನಿಜಕ್ಕೂ ಅವತ್ತು ರಾಷ್ಟ್ರದ ಹಿತವೇ ಅತ್ಯುನ್ನತವಾದಂತ ಒಂದು ಇದನ್ನ ಧ್ಯೇಯವಾಗಿತ್ತು ಅನ್ನೋದಕ್ಕೆ ನಾನು ಇದನ್ನ ಅಲ್ಲಿ ಉಲ್ಲೇಖ ಮಾಡಬಹುದು. ಚಂದ್ರು ಹೇಳಿದ್ದನ್ನ, ಚಂದ್ರಕಾಂತ್ ಸೋಮಯಾಜಿ ಅವರು ಹೇಳಿದ್ದನ್ನ ಅದನ್ನ ಇಲ್ಲಿ ಉಲ್ಲೇಖ. ಅಲ್ಲಿ ಅವರ ವಲಯದಲ್ಲಿದ್ದಂತಹ, ಅವರ ಆಸ್ಥಾನದಲ್ಲಿ ಮತ್ತೆ ಅವರ ಮನೆಗಳಲ್ಲಿ ಅಂದ್ರೆ ಅವರ ಅರಮನೆಗಳಲ್ಲಿ ಇದ್ದಂತಹ ಅವರ ಸ್ವಂತ ಮಕ್ಕಳುಗಳು, ದಾಯಾದಿಗಳು ಯಾರೇ ಇದ್ರು ಅಲ್ಲಿ ಅವಕಾಶ ಕೊಡಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಕೇಳ್ತಾನ ಅವನು, ಯಾತಕ್ಕೆ ಅವಕಾಶ ಕೊಡಲ್ಲ, ಯಾತಕ್ಕೆ ಅವಕಾಶ ಕೊಡಲ್ಲ ಅಂತಂತಂದ್ರೆ ನೀನು ಅರ್ಹ ಅಲ್ಲ ಅಂತ ಹೇಳಿ. ಅಲ್ಲಿ ಈ ತರದ ಸ್ವಜನ ನನ್ನ ಮಕ್ಕಳೇ ಆಗ್ಬೇಕು, ನನ್ನ ಪರಂಪರೆಯಲ್ಲಿ ಅನ್ನೋದಿಲ್ಲ, ಇಲ್ಲ, ರಾಷ್ಟ್ರದ ಹಿತ, ರಾಷ್ಟ್ರದ ಹಿತವೇ ಮುಖ್ಯ ಅನ್ನುವಂತ ಒಂದು ಧ್ಯೇಯವನ್ನ ಆಗಿನ ಕಾಲದಲ್ಲಿ ಇಟ್ಕೊಂಡಿದ್ರು. ಹಂಗಾಗಿ ಮತ್ತೆ ಅದರಿಂದನೇ ಈ ದೇವವ್ರತ ಸಾಕಷ್ಟು ಈ ಪ್ರತಿಜ್ಞೆಯ ರೂಪದಲ್ಲಿ ಆದಂತ ಒಂದು ಇದಕ್ಕೆ ಎಷ್ಟು ಹಿಂಸೆಗಳನ್ನ, ಎಷ್ಟು ಕಳವಳಗಳನ್ನ ಅನುಭವಿಸ್ದ ಅನ್ನೋದನ್ನು ಕೂಡ ಅವ್ರು ಮಾತಾಡ್ತಾರೆ. ಅಂದ್ರೆ ಅಲ್ಲಿ ತಪ್ಪುಗಳಾಗಿಲ್ವಾ ಅಂದ್ರೆ ಇಡೀ ಮಹಾಕಾವ್ಯದಲ್ಲಿ, ಅಂದ್ರೆ ಇಡೀ ಮಹಾಭಾರತದ ಕಥೆಯಲ್ಲಿ ನಾವು ತಪ್ಪುಗಳಾಗಿರೋದು ಬರೀ ಕೌರವಾದಿಗಳಿಂದಾನೇನಾ ಅಥವಾ ಬೇರೆ ಕಂಸನಿಂದಾನೆ ಮಾತ್ರನಾ? ಇನ್ಯಾರಿಂದಲೂ ತಪ್ಪುಗಳಾಗಿಲ್ವ? ಖಂಡಿತ ಆಗಿದೆ. ತಪ್ಪುಗಳಾಗಿಲ್ಲ. ತಪ್ಪುಗಳು ಯಾವ ಪ್ರಮಾಣದಲ್ಲಾಗಿದೆ ಅನ್ನೋದನ್ನ ಅಷ್ಟೇ ನಾವು ನೋಡ್ಬೇಕಾಗುತ್ತೆ. ಈಗ ಅವರೊಂದು ಮಾತು ಹೇಳ್ತಾರೆ, ಈ ಭೀಷ್ಮ ಪ್ರತಿಜ್ಞೆ ಅಂತಂದಾಗ ಭೀಷ್ಮ ತನ್ನ ಸ್ವಂತಕ್ಕೆ ಏನಾದ್ರು ಪ್ರತಿಜ್ಞೆ ಮಾಡ್ಕೊಂಡ್ರೆ ಮಾಡ್ತಾರೆ. ಈ ರಾಮ ಪ್ರತಿಜ್ಞೆ ಮಾಡ್ಕೊಂಡ್ರೆ ನಾನು ಏಕಪತ್ನಿ ವ್ರತಸ್ಥನಾಗಿರ್ತೀನಿ ಅಂತ ಅವ್ರು ಹೇಳ್ತಾರೆ. ಅದು ಇಟ್ಸ್ ಪ್ಯೂರ್ಲಿ ಪರ್ಸನಲ್ ಅಪ್ಪ. ನಿನ್ನ ಮತ್ತೆ ನಿನ್ನ ಹೆಂಡತಿಯ ನಡುವೆ ಒಡಂಬಡಿಕೆಯಿಂದ ಆದಂತ ಒಂದು ಪ್ರತಿಜ್ಞೆ. ಇಲ್ಲಾಂದ್ರೆ ಅದ್ ನಿಮಗೆ ಅವ್ನು ಮಾತ್ರ ರಾಮನ್ ಮಾತ್ರ ನಾನು ಪಿತೃವಾಕ್ಯ ಪರಿಪಾಲಕ, ನಾನು ಏನೇ ಯಾವುದೇ ಸಂದರ್ಭದಲ್ಲೂ ಪಿತೃವಾಕ್ಯ ಪರಿಪಾಲಕನಾಗೇ ಇರ್ತೀನಿ ಅಂತ ನಾನು ಈ 8,933 ಜನದ ಮುಂದೆ ಪ್ರತಿಜ್ಞೆ ಮಾಡ್ತಿದ್ದೀನಿ. ಪಿತೃವಾಕ್ಯ ಪರಿಪಾಲನೆ ಮಾಡಿ ನೀನು ಮತ್ತೆ ನಿಮ್ಮ ಅಪ್ಪನ ಸಂಬಂಧ. ನಾನು ಏಕಪತ್ನಿ ವ್ರತಸ್ಥನಾಗಿರ್ತೀನಿ, ನಿನಗೆ ನಿನ್ನ ಹೆಂಡತಿಗೆ ಸಂಬಂಧ ಅಂತ 1000 ಮಾಡಿ. ಇಲ್ಲೇನು ಪ್ರತಿಜ್ಞೆ? ಇಲ್ಲಿ ಪರ್ಸನಲ್ ಆಯ್ತಲ್ಲ, ಇಲ್ಲಿ ಪರ್ಸನಲ್ ಆಗ್ಲಿಲ್ಲ ಅಲ್ಲ, ಇದು ರಾಷ್ಟ್ರಕ್ಕೋಸ್ಕರ ಆಗಿರೋದು. ಮೊದಲನೇ ಪ್ರತಿಜ್ಞೆ ಏನ್ ಮಾಡ್ತಾನ ಅವನು? ನಾನು ರಾಜ್ಯ ತಗೊಳಲ್ಲ ಅನ್ನೋದಕ್ಕೆ ಪ್ರತಿಜ್ಞೆ ಮಾಡ್ತಾನೆ. ಅದು ಪರ್ಸನಲ್, ಅದು ಇವನ್ಗೆ ಇವ್ರ ಅಪ್ಪನ್ಗೆ. ಅದು ಎರಡನೇ ಪ್ರತಿಜ್ಞೆ ಮಾಡೋದು ನೀನ್ ಹೇಳ್ದಂಗೆ ಸಾರ್ವತ್ರಿಕವಾದಂತ ಪ್ರತಿಜ್ಞೆಗಳು ಎಷ್ಟು ಅದ್ರ ಸಾಧಕ ಬಾಧಕಗಳನ್ನ ಯೋಚನೆ ಮಾಡಲ್ಲ. ತಾನು ಅನುಭವಿಸ್ಬೇಕು, ತನ್ನ ಮೂಲಕ ಈ ರಾಷ್ಟ್ರಗಳು ಅನುಭವಿಸ್ಬೇಕು. ಹೌದು, ಅದನ್ನ ಯೋಚನೆ ಮಾಡಿಲ್ಲ ಅಲ್ವಾ? ಅದನ್ನ ತಪ್ಪು ಈಗ ನೋಡಿದ್ರೆ ಅದು ತಪ್ಪು. ನಮ್ಮ ಡಿಸ್ಕಷನ್ ಅಲ್ಲಿ ಯಾರೋ ಈವನ್ ಭೀಷ್ಮ ಮಾಡಿದ್ದು ತಪ್ಪು ಅನ್ಸುತ್ತೆ ನಮಗೆ. ಮತ್ತೆ ಅದ್ರ ಜೊತೆಗೆ ಇನ್ನೊಂದು ತಪ್ಪು ಹೇಳ್ಬೇಕು ನಾನು. ಅದನ್ನೇನು ಪಾಯಿಂಟ್ ಔಟ್ ಮಾಡಿ ಇದು ತಪ್ಪು ಆ ಥರ ಅಲ್ಲ.
ಕಾಲದ ಮತ್ತೆ ಆ ಕಥೆಯ ಭೋಗದಲ್ಲಿ ಆಗಿರಬಹುದಾದಂತ ತಪ್ಪುಗಳು. ಅದೇ ನಾವು ಈಗ ಕೂತ್ಕೊಂಡು ನೋಡಿದಾಗ ನಾವು ಎಲ್ಲಾದ್ರೂ ಸ್ಕ್ಯಾನ್ ಮಾಡಿದಾಗ ಅದು ತಪ್ಪು ಅಂತ ಅನ್ಸಬಹುದು. ಆಮೇಲೆ ಅಕಸ್ಮಾತ್ ಅವನಿಗೆ ಈ ಭೀಷ್ಮ ಮಾಡಿದ ತಕ್ಷಣನೇ ಮಹಾಭಾರತದ ಸ್ಟೋರಿ ಹಿಂಗಿಲ್ದಲೆ ಭೀಷ್ಮ ಪ್ರತಿಜ್ಞೆ ಮಾಡಿದ್ದ ನೆಕ್ಸ್ಟ್ ಡಿಸೆಂಡೆಂಟ್ ಅರ್ಹರಾಜ ಸಿಕ್ಕಿದ್ರೆ ಸಮಸ್ಯೆ. ಈಗ ನಾವು ಅದನ್ನೆಲ್ಲ ಸ್ಕ್ಯಾನ್ ಮಾಡಿ ನಾವು ರೆಟ್ರೋಸ್ಪೆಕ್ಟ್ ಮಾಡ್ಕೊಂಡು ನಾವು ನೋಡಿದ್ರೆ ಅವಾಗ ನಮ್ಗೆ ಈ ತಪ್ಪಾಗಿದೆ ಅಂತ ನಾವು ಹೇಳ್ಬೋದು ಅಷ್ಟೇ. ಈ ತರ ಮಾಡ್ಬೋದಾಗಿತ್ತಪ್ಪ, ಈ ತರ ಮಾಡ್ಬೋದು. ಇವಾಗ ನಾನು ಅದಕ್ಕೆ ಸಂಬಂಧಪಟ್ಟ ಹಾಗೆ ತಪ್ಪುಗಳು ಅಂತ ಆದಾಗ ಈಗ ನಾನು ಇದ್ರ ಜೊತೆಗೆ ಅಂದ್ರೆ ಇದರ ಪ್ಯಾರಲಲ್ ಆಗಿ ಒಂದು ಇದನ್ನ ನಾನು ನಿಮಗೆ ಹೇಳ್ತೀನಿ. ಈಗ ವಿಶ್ವಾಮಿತ್ರರು ಹರಿಶ್ಚಂದ್ರನ ಹತ್ರ ಹೋಗ್ಬಿಟ್ಟು ಕೇಳ್ತಾರೆ. ಅದೆಲ್ಲ ಗೊತ್ತಿದೆ ಕತೆ. ಏನು ಅಂತಂದ್ರೆ, ಒಂದು ಅತ್ಯಂತ ಎತ್ತರದ ಆನೆಯ ಮೇಲೆ ಒಬ್ಬ ಅತ್ಯಂತ ಬಲಿಷ್ಠನಾದ ಒಬ್ಬ ಮನುಷ್ಯ ನಿಂತು ಎಲ್ಲಿ ತನಕ ಅವನು ಕರುಣೆಯನ್ನ ಎಲ್ಲಿವರೆಗೆ ಚಿಂತಾನೆ ಅಲ್ಲಿವರೆಗೆ ನನಗೆ ಕೊಡ್ಬೇಕು ನೀನು. ಅವನು ಸತ್ಯಸಂಧ, ಪರಾಕ್ರಮಿ, ರಾಜ, ಶ್ರೀಮಂತ, ದೊರೆ, ಮತ್ತೆ ಇಂಥ ವಿಶ್ವಾಮಿತ್ರ ಬಂದು ಕೇಳ್ತೀನಿ, ಕೊಟ್ಟೆ. ಅವನು ನಿನ್ನ ಹತ್ರ ಇಟ್ಕೋಗುರು, ನನಗೆ ಬೇಕಾದಾಗ ನಾನು ಬಂತ, ನನಗೆ ಬೇಕಾದಾಗ ನಾನು ಬಂತ. ಆದ್ರೆ ಒಬ್ಬ ರಾಜ ಎಲ್ಲಾದ್ರೂ ಗೊತ್ತಿರು, 64 ವಿದ್ಯೆಗಳು ಗೊತ್ತಿರ್ಬೇಕು ರಾಜನಿಗೆ. ಅವನಿಗೆ ರಾಜ ಅಂತ ಇದ್ದಿದ್ದು. ಒಬ್ಬ ರಾಜನಿಗೆ ಎಲ್ಲವೂ ಗೊತ್ತಿರ್ಬೇಕಾಗಿತ್ತು. ಅವನಿಗೆ ಎಕನಾಮಿಕ್ಸ್ ಗೊತ್ತಿರ್ಬೇಕು, ಅವನಿಗೆ ಫೈನಾನ್ಸ್ ಗೊತ್ತಿರ್ಬೇಕು, ಅವನಿಗೆ ಯುದ್ಧ ಗೊತ್ತಿರ್ಬೇಕು, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಗೊತ್ತಿರ್ಬೇಕು ಅಲ್ವಾ. ನನಗೆ ಹರಿಶ್ಚಂದ್ರ ಕಾವ್ಯ ಓದಬೇಕಾದ್ರೆ ನನಗೇನು ಅನ್ಸುತ್ತೆ ಅಂತಂದ್ರೆ, ಅಂದ್ರೆ ಆಸ್ ಫಾರ್ ಎಸ್ ಈ ತರದ ಸಣ್ಣ ತಪ್ಪುಗಳು ಎಲ್ಲಿವರೆಗೆ ತಗೊಂಡು ನಮ್ಮನ್ನು ನಿಲ್ಲಿಸುತ್ತೆ ಅನ್ನೋದು ಕೇಳ್ತಿದ್ದೀನಿ ಅಷ್ಟೇ. ನೋಡೋಬ್ರು, ನೀನ್ ಕೇಳಿದ್ದೀರಪ್ಪ ತುಳಸಿ ತರಪ್ಪ, ಕೊಟ್ಬಿಡ್ತೀನಿ. ನಿನಗೆ ಕೊಟ್ಟೆ ಅಂದ್ಮೇಲೆ ಕೊಟ್ಟೆ, ನಿನಗೆ ಕೊಡ್ಬೇಕು ಅಂತ ನಾನು ಸಂಕಲ್ಪ ಮಾಡಿದ್ದೀನಲ್ಲ, ಈಗ ಯಾವ್ದು ನಂದಲ್ಲ, ನೀನ್ ತಗೊಂಡು ಹೊಟ್ಬಿಡ್ಬೇಕು ಅಂತ. ಅವ್ರೇನಂದ್ರು, ನಿನ್ನನ್ನ ನೀನ್ ಇಟ್ಕೋ, ನಾನು ಬೇಕಾದಾಗ ಇಸ್ಕೊಳ್ತೀನಿ. ಆಮೇಲೆ ಎಲ್ಲ ಇವನೊಂದು ಸಂಪೂರ್ಣ ನಾಶ ಮಾಡಿಬಿಟ್ಟು ಬಂದು ಕೊಡು. ಇಲ್ಲಿ ಪ್ರಶ್ನೆ ಇರೋದು, ಸತ್ಯ ಹರಿಶ್ಚಂದ್ರ ಘನ ಸತ್ಯವಂತನೋ ಸತ್ಯ ಹರಿಶ್ಚಂದ್ರನೋ ಅದು ಹೇಗೂ ಇರಲಿ, ನಿಜವನ್ನ ನುಡಿಯಲು ಅರಿಯದಂತವನಾದ ಅಂತ ನನ್ಗನ್ಸುತ್ತೆ. ಆ ಕ್ಷಣಕ್ಕೆ ಏನಿದೆ ಅದನ್ನು ಹೇಳ್ಬೇಕು. ಅಂದ್ರೆ ಅದೊಂದು ಸಣ್ಣ ತಪ್ಪಾಯ್ತು. ಅಲ್ಲ, ಅರ್ಹ ರಾಜ ಅಲ್ಲ ಅನ್ನೋದು ಬರುತ್ತೆ, ಅನ್ನಿಸ್ಬೋದಲ್ವಾ? ಅನ್ನಿಸ್ಬೋದು. ಈ ತರದ ಸಣ್ಣ ತಪ್ಪುಗಳನ್ನು ನಾವು ಬಹುಶಃ ನೋಡ್ಬೋದೇನೋ ಇಲ್ಲೆಲ್ಲ. ಅದನ್ನ ಇಲ್ಲಿ ನಾವು ದ್ರೌಪದಿಯಲ್ಲೂ ನೋಡ್ಬೋದು. ಹೇಗೆ? ಅಲ್ಲ, ದ್ರೌಪದಿಯಲ್ಲ, ಕುಂತಿಯಲ್ಲಿ ನೋಡ್ಬೋದು. ಸರಿ, ಕುಂತಿಯಲ್ಲಿ ನೀವು ಮಗು ಇದಾಯ್ತು ಅನ್ನೋ ಕಾರಣಕ್ಕೆ ಯಾವತ್ತ ಇದನ್ನ ತುಂಬಾ ಚಿಕ್ಕ ವಯಸ್ಸಲ್ಲಿ ಮಗು ಮಾಡಿ ಅದನ್ನ ತೇಲ್ಬಿಟ್ಟು, ಅದನ್ನು ತಪ್ಪೇ ಅಲ್ವಾ ಇವತ್ತು ನೋಡಿದ್ರೆ? ತಪ್ಪು ಅಂತಂದ್ರೆ ಅದನ್ನ ಎಲ್ಲ ಕಡೆ ಹೇಳಕ್ಕಾಗಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಈ ಸಾಮಾಜಿಕವಾದಂತ ಒಂದು ಭಯ, ಅದು ಮುಂಚೆನೆ ಗೊತ್ತಿರ್ಬೇಕಿತ್ತು ಅನ್ನೋದು ಬರುತ್ತೆ. ಅಲ್ಲಲ್ಲ, ಯಾಕೆಂದ್ರೆ ಅದರಿಂದ ಆದಂತಹ ಒಂದು ಇದೇನಿದೆ, ಅಲ್ಲಲ್ಲ, ಅದನ್ನ ಕಥಾನಕವಾಗಿ ನೀವು ನೋಡ್ಕೋಬಹುದು. ಅದೊಂದೇ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ನೀವು ಅಲ್ಲಿಂದ ಬಂದು ಕರ್ಣನಿಗೆ ಅವಳು ಹೇಳೋದೇ ಇಲ್ಲ, ನನ್ ಮಗ ನೀನು ಅಂತ ಕೊನೆ ತನಕನೂ ನಿಮ್ಗೆ ಹೇಳಲ್ಲ. ಆದಿ ಪರ್ವದಲ್ಲಿ ಒಂದಿಲ್ಲ ಇರ್ಬೋದು, ಬಟ್ ಕೊನೆ ತನಕ ಹೇಳಲ್ಲ. ಅದು ತಪ್ಪೇ ಅಲ್ಲ. ಅಲ್ಲ, ಅದು ಅದೇ ಈ ತರದನ್ನೆಲ್ಲ ನಾವು ಒಂದ್ ಸ್ವಲ್ಪ ಇದು ಏನಕ್ಕಾಗಿದೆ, ಇದು ಮತ್ತೆ ಈ ಮಹಾಭಾರತಗಳು ಮತ್ತೆ ಮುಂದೆ ಹೋಗ್ಲಿಕ್ಕೆ ಅವಕಾಶ ಮಾಡ್ಕೊಡ್ಲಿಕ್ಕೆ ಆಗಿದೆಯಾ? ಆ ತರದ್ದು ಒಂದೊಂದ್ಸತಿ ಅನ್ಸುತ್ತೆ. ಹೌದು. ಮತ್ತೆ ಇದು ಎಲ್ಲ ಈ ರಾಷ್ಟ್ರದ ಹಿತ, ರಾಷ್ಟ್ರದ ಇವತ್ತೆಲ್ಲ ತುಂಬಾ ಮಾತಾಡ್ತೀವಪ್ಪ ನಾವು. ರಾಷ್ಟ್ರದ ಹಿತ, ರಾಷ್ಟ್ರದ ಭದ್ರತೆ, ಮತ್ತೆ ನಮ್ಮ ಆಂತರಿಕ ಭದ್ರತೆಗಳು. ಇದರಲ್ಲಿ ಇನ್ನೊಂದು ವಿಷಯ, ಈಗ ಇದುವರೆಗೆ ಏನ ಪಾಡ್ಕಾಸ್ಟ್ ಆಗಿದೆ, ಅದರೊಳಗೆ ಇನ್ನೊಂದು ವಿಷಯ ಅಂದ್ರೆ ನಮ್ಗೆಲ್ಲರಿಗೂ ಒಂದಷ್ಟು ಒಬ್ಬ ದ್ರೋಣಾಚಾರ್ಯ ಮತ್ತೆ ಅವನು ಬ್ರಾಹ್ಮಣ, ಮತ್ತೆ
ತಾಮಸವಾದಂಥ ಇದನ್ನ ಮನಸ್ಥಿತಿ ಇಲ್ಲದೆ ಹೌ ಕ್ಯಾನ್ ಹಿ ಕ್ಲೈಮ್ ದ ಥಂಬ್ ಆಫ್ ಏಕಲವ್ಯ? ಅದು ಎಷ್ಟು ಕ್ರೌರ್ಯ, ಅದೆಷ್ಟು ಕ್ರೌರ್ಯ ಅಂತೆಲ್ಲ ಡಿಬೇಟ್ ಆಗಿದೆ, ತುಂಬಾ ಆಗಿದೆ ಡಿಬೇಟ್ ಆಗಿದೆ. ಆದ್ರೆ ನನಗೂ ಕೂಡ ಅದು ಗೊತ್ತಿರಲಿಲ್ಲ. ಅದನ್ನ ನೀವು ಹೇಳಿದ್ಮೇಲೆ ಆ ದೃಷ್ಟಿಕೋನದಲ್ಲಿ ಗೊತ್ತಾಗ ಅದು ನಿಜವಾಗಿ ಅವರು ಆ ಥರನೇ ಇತ್ತು ಅಂತ ಅಲ್ಲಿ ಅವ್ರು ಏನ್ ಉಲ್ಲೇಖ ಮಾಡ್ತಾರೆ ಅಂತ. ಈಗ ಒಬ್ಬ ಗುರುಗೆ ಒಬ್ಬ ಶಿಷ್ಯನ ಪೊಟೆನ್ಶಿಯಲ್ ಗೊತ್ತಾಗಕ್ಕೆ ಜಾಸ್ತಿ ದಿವಸ ಏನು ಬೇಕಾಗಲ್ಲ. ಇಲ್ಲಿ ನಮಗೆ ಗೊತ್ತಿರೋ ಹಾಗೆ ಅಂದ್ರೆ ಎಲ್ಲರೂ ಆ ಥರ ತಿಳ್ಕೊಂಡಿರೋ ಹಾಗೆ ನಾನು ಒಬ್ಬ ಅರ್ಜುನನ್ನ ಅತ್ಯಂತ ಶ್ರೇಷ್ಠ ಧನುರ್ಧಾರಿಯಾಗಿ ಮಾಡ್ತೀನಿ ಅಂತ ಅವರು ಪ್ರತಿಜ್ಞೆ ಕೈಗೊಂಡಿದ್ರು. ಹಾಗಾಗಿ ಅವನಿಗೆ ಕಳಿಸ್ತಾ ಇದ್ರು. ಅಲ್ಲಿ ಅವರು ಏಕಲವ್ಯನ ಅಲ್ಲ, ಇದು ಎಲ್ಲ ಈಗ ನೀವೇನ್ ನರೇಟಿವ್ ಕೇಳ್ಕೊಟ್ರಿ, ಅದನ್ನ ಚಂದ್ರವಣ್ಣ ಮೆನ್ಷನ್ ಮಾಡ್ಲಿಲ್ಲ. ಅಲ್ಲಲ್ಲ, ಇದನ್ನ ಚಂದ್ರವಣ್ಣ ಮೆನ್ಷನ್ ಮಾಡಿದರೆ ಆದ್ರೆ ಅದರ ವೇದ್ಯವಾಗಿದೆ. ಅಂದ್ರೆ ಇದು ಪ್ರಾಬಬ್ಲಿ ಕಾಲಾಂತರದಲ್ಲಿ ಹೇಳುವಾಗ ಅದು ಹಂಗಾಗಿರ್ಬೋದು, ಅದರ ಪರ್ಸೀವ್ ಮಾಡಿರ್ಬೋದು. ಆದ್ರೆ ಇವತ್ತು ನಾವು ಈ ಸ್ಟೇಟ್ಸ್ಮನ್ಸ್ ಆಗ್ಲಿ ಅಥವಾ ಒಬ್ಬ ಫಾರಿನ್ ಅಂಬಾಸಿಡರ್ ಆಗ್ಲಿ ಅಥವಾ ಒಬ್ಬ ಮಿಲಿಟರಿ ಪರ್ಸನಲ್ ಆಗ್ಲಿ ಸೀಕ್ರೆಟ್ ಏಜೆಂಟ್ ಆಗಿರ್ಬೋದು, ಅವರೆಲ್ಲ ಅಷ್ಟು ರಹಸ್ಯಗಳನ್ನ ಕಾಪಿಟ್ಕೊಂಡಿರ್ತಾರೆ. ಅದು ರಾಷ್ಟ್ರದ ಹಿತಕ್ಕೆ ಮತ್ತೆ ಆಂತರಿಕ ಭದ್ರತೆಗೆ, ರಾಷ್ಟ್ರದ ಭದ್ರತೆಗೆ ಆ ಥರದನ್ನ ನಾವು ಇವತ್ತು ಯಾವುದೋ ಈ ಫಾರಿನ್ ಅಫೇರ್ಸ್ ಇದ್ರೊಳಗಡೆ ಎಲ್ಲ ನಾವು ನೋಡ್ತೀವಿ, ಮತ್ತೆ ಮಿಲಿಟರಿಯಲ್ಲಿ ನೋಡ್ತೀವಿ, ರಾನಲ್ಲಿ ನೋಡ್ತೀವಿ. ಆ ಥರದ್ದು ಯಾವುದೇ ಒಂದು ಗುಪ್ತಚರ ಇಲಾಖೆಗಳೆಲ್ಲ, ಮತ್ತೆ ಅಲ್ಲಿ ಕೂಡ ಗುಪ್ತಚರ ಇಲಾಖೆ ಹಿಂಗೆ ಕೆಲಸ ಮಾಡಿದೆ. ಆಗ ಈಗ ಅವನು ಎಲ್ಲಿಗೋ ನಾನು ಇಲ್ಲೇ ಒಂದ್ ಸ್ವಲ್ಪ ವಾರಣಾವತಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಂತ ಏನಾದ್ರು ಹೊರಟ್ರೆ ಅದು ನಮ್ಗೆ ಉಲ್ಲೇಖ ಆಗುತ್ತಿಲ್ಲ. ಅರಮನೆ ಸಂದರ್ಭದಲ್ಲಿ ಈಗ ಒಂದು ಧೃತರಾಷ್ಟ್ರಂಗೂ ಒಂದು ಹಿಂಟ್ ಸಿಗೋದು ಹಂಗ ಹೇಳಿದ್ಮೇಲೆ ನಿಮ್ಗೆ ಯಾರಿಗೂ ಗೊತ್ತಿಲ್ದಲೆ ನಾನು ಏನೋ ಮಾಡ್ತೀನಿ ಅನ್ನೋಂಥದ್ದು ಅವತ್ತಿಗೂ ಸಾಧ್ಯ ಇರಲಿಲ್ಲ. ಯಾರಿಗೂ ಗೊತ್ತಿಲ್ದಂಗೆ ನಾನು ಇವತ್ತು ಏನೋ ಮಾಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತಿಗೂ ಸಾಧ್ಯ ಇಲ್ಲ. ಮತ್ತೆ ಟೆಕ್ನಾಲಜಿಯಿಂದ ಇವತ್ತು ಇನ್ನೂ ಒಂದ್ ಸ್ವಲ್ಪ ಬಹಳ ಇದಾಗುತ್ತೆ. ಅವತ್ತು ಮ್ಯಾನ್ ಪವರ್ನೇ ಆಗಿತ್ತು. ಇವಾಗ ಒಬ್ಬ ರಾಜ ಇದ್ದಾನೆ ಅಂತಂದ್ರೆ ಅವ್ನ್ ಯಾವ್ದೋ ಕಾರಣಕ್ಕೆ ಯಾರ್ಯಾರನೋ ಅವರ ಆ ಸ್ಥಾನದಲ್ಲಿ ಇದ್ದಂತವ್ರನ್ನೇ ಕಳಿಸ್ತಾ ಇದೀನಿ ಅಂತಂದ್ರೆ ಅವ್ರ ಹಿಂದೆನೂ ಒಂದ್ 25 ಜನ ಗೂಢಚಾರರನ್ನ ಬಿಟ್ಟಿರ್ತಾರೆ ಅಲ್ವಾ? ಈ ತರದ ಆಂತರಿಕ ಭದ್ರತೆಗಳು ಹಂಗಾಗಿ ಒಬ್ಬ ಗುರು ಗೊತ್ತಾಗತ್ತೆ. ಒಬ್ಬ ಯಾರನ್ನ ಇವಾಗ ದ್ರೋಣಾಚಾರ್ಯರಿಗೆ ಗೊತ್ತಾಗುತ್ತೆ ಅವನ್ ಪೊಟೆನ್ಶಿಯಲ್ ಏನು ಅಂತ ಗೊತ್ತಾಗುತ್ತೆ. ಅವ್ರಿಗೆ ಅನ್ಸುತ್ತೆ ಇವನ್ ಅಂದ್ರೆ ಅವ್ರಿಗೆ ಒಂದು ಶಾಸನೆ, ಒಂದು ಫ್ರೇಮ್ ಆಫ್ ಲಾಸ್ ಎಲ್ಲ ಇದೆ. ಏನಂತಂದ್ರೆ ನೀವು ಇಲ್ಲಿಗೆ ನಿಯುಕ್ತ ಆಗಿದ್ರ, ನೀವು ಇಲ್ಲಿ ರಾಜರ ಮಕ್ಕಳಿಗೆ ಮಾತ್ರ ನೀವು ಪಾಠ ಹೇಳಬೇಕು, ಮತ್ತೆ ಅವರು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಧನುರ್ಧಾರಿಗಳಾಗಬೇಕು, ವೀರಾಗ್ರಣಿಗಳಾಗಬೇಕು, ಯೋಧರಾಗಬೇಕು, ಮತ್ತೆ ಈ ದೇಶಗಳನ್ನು ಕಾಪಾಡಬೇಕು. ಅದರಿಂದ ನೀವು ಆ ಮಕ್ಕಳುಗಳಿಗೆ, ರಾಜ ಮನೆತನದ ಮಕ್ಕಳಿಗೆ ಮಾತ್ರ ನೀವು ಬಿಲ್ವಿದ್ಯೆಯನ್ನ ಹೇಳ್ಕೊಡ್ಬೇಕು ಅನ್ನೋದೆಲ್ಲ ಇರುತ್ತೆ. ಇವನು ಯಾರು ಅಲ್ಲ, ಅದಕ್ಕೆ ಅದೇ ಕಾರಣಕ್ಕೆ ಅವ್ರು ಹೇಳಿದ ಕರ್ಣನ್ಗೂ ಅವ್ರು ಕರ್ಣಗೂ ಹೇಳ್ಕೊಡಲ್ಲ. ಯಾಕಂದ್ರೆ ರಾಜದ ಮನೆತನ ಅಲ್ಲ ಅನ್ನೋ ಕಾರಣ ಕರ್ಣ. ಹೌದು, ರಾಜನ್ ಯಾಕಂತಂದ್ರೆ ಮತ್ತೆ ಯಾವತ್ತೋ ಒಂದ್ ದಿವಸ ಅವನೇ ತಿರುಗಿ ಅವನೊಬ್ಬ ಬಲಾಢ್ಯನಾಗಿ ಸೊ ಈ ತರದ ಮನಸ್ಥಿತಿ ಇಟ್ಕೊಂಡು ಅವರು ಮತ್ತೆ ಅವನು ನಾನು ಇದಾಗಿ ಏನೋ ಫೇಸ್ ಟು ಫೇಸ್ ನಾನು ಇಲ್ದಲೆ ಬರೀ ನನ್ನ ಪ್ರತಿಮೆಗಳನ್ನ ಇಟ್ಕೊಂಡು ಇನ್ನೆಂತೋ ಅಷ್ಟು ನನ್ನ ಪ್ರತಿಮೆಯನ್ನು ಇಟ್ಕೊಂಡು ಅಷ್ಟು ಏಕಾಗ್ರ ಚಿತ್ತ ಅವ್ನಿಗೆ ಇದೆ ಅಂತಂದ್ರೆ ನಾನು ಇನ್ನೂ ಅದಕ್ಕೆ ಒಂದಷ್ಟು ಸ್ವಲ್ಪ ಇದನ್ನೆಲ್ಲ ಕೊಟ್ರೆ, ಟಿಪ್ಸ್ ಕೊಟ್ಬಿಟ್ರೆ ಎಲ್ಲೂವೇ ಅರ್ಜುನನ್ ಮೀರಿಸ್ತಾನೆ ಅಂತ ಇಲ್ಲಿ ಬಂದಿರೋದೇ ಬಿಟ್ರೆ ಅರ್ಜುನನ್ ಮೀರಿಸ್ತಾನೆ ಅಲ್ಲಿ ರಾಷ್ಟ್ರದ ಹಿತ ಅಂತ ಅದು ನಿಜವಾಗ್ಲೂ ಒಂಥರ ಬಹಳ ಅದು ಬೇರೆ ಅವ್ರು ಮಾತಾಡಿರೋದು ಆ ಡೈಮೆನ್ಷನ್ ಅಲ್ಲಿ ನಾವು ಯೋಚನೆ ಮಾಡಿರ್ಲಿಲ್ಲ. ಅದೊಂದು ಬಹಳ ವಂಡರ್ಫುಲ್ ಆಗಿ ಹೇಳುದು. ಹೀಗೆ ನಾನಾ ಪಾತ್ರಗಳು, ನಾನಾ ಸಂದರ್ಭಗಳು, ಮತ್ತೆ ಈ ಸ್ಟೇಟ್ಸ್ಮನ್ಶಿಪ್ ಅಂತ ಇವಾಗ ನೀವು ನಾವು ಮಾತಾಡ್ಬೇಕಾದ್ರೆ ಇವಾಗ ನಮ್ಮ ಕಾಲದಲ್ಲಿ ಇವಾಗ ಮಿಸಸ್ ಗಾಂಧಿ, ಇಂದಿರಾ ಗಾಂಧಿ ಅವ್ರನ್ನ
ಅವತ್ತಿಗೆ ಎಲ್ಲ ಬಹಳ ದೊಡ್ಡ ಸ್ಟೇಟ್ಸ್ಮನ್. ಇದಕ್ಕೆ ಜೈಶಂಕರ್ ಹೇಳ್ಬೋದು. ಆಮೇಲೆ ವಾಜಪೇಯಿ ಅವ್ರನ್ನ ವೆರಿ ಗುಡ್ ಸ್ಟೇಟ್ಸ್ಮನ್ ಅಂತ ಹೇಳಿ. ಅಂದ್ರೆ ಆ ಥರದ ಪಾತ್ರಗಳು ಎಲ್ಲ ನಮ್ಗೆ ಮಹಾಭಾರತದಲ್ಲಿ ಕಾಣ್ತವೆ, ಆ ಥರದ ಪಾತ್ರಗಳು ನಮ್ಗೆ ರಾಮಾಯಣದಲ್ಲಿ ಕಾಣ್ತವೆ. ಸೊ ದ ಗ್ರೇಟ್ ಸ್ಟೇಟ್ಸ್ಮನ್ ಇಲ್ಲಿ ಯಾರು ಅಂದ್ರೆ ಕೃಷ್ಣ ಅಂತ ಹೇಳ್ಬೋದಾ? ಡೆಫಿನೆಟ್ಲಿ. ಅದರಲ್ಲಿ ಹನುಮಂತ. ಹಂಗೆ ಅಂದ್ರೆ ಮತ್ತಿನ್ನೊಂದೇನು ಅಂತಂದ್ರೆ ಆ ಕಾಲದಲ್ಲೂ ಅದೇ ಇದ್ದಿದ್ದು, ಈ ಕಾಲದಲ್ಲೂ ಅದೇ ಇದೆ, ಮುಂದಿನ ಕಾಲದಲ್ಲೂ ಅದೇ ಇರುತ್ತೆ. ಅಲ್ಲ, ಈ ಮತ್ತೆ ಸ್ಟೇಟ್ಸ್ಮನ್ ಅಂತ ತಗೊಂಡ್ರೆ ಅಲ್ಲಿ ಒಂದಷ್ಟು ಪ್ಲಾನ್ ಮಾಡುವಂತ ಅದು ಬರುತ್ತಲ್ಲ. ಸ್ಟೇಟ್ಸ್ಮನ್ಸ್ ಆಲ್ಸೋ ಪ್ಲಾನ್ ಅಂಡ್ ಎಕ್ಸಿಕ್ಯೂಟ್ ದರ್ ಪ್ಲಾನ್ ಥ್ರೂ ದೇರ್ ವರ್ಡ್ಸ್ ಅಂತ ಕರಿಬೋದಲ್ಲ. ಮತ್ತೆ ನಾವಲ್ಲಿ ದ್ರೌಪದಿ ಸ್ವಯಂವರಕ್ಕೆ ಇವ್ರನ್ನೆಲ್ಲ ಕರೆಸ್ತಾರಲ್ಲ, ಯಾರನ್ನ, ಅರ್ಜುನ ಮತ್ತೆ ಪಾಂಡವರನ್ನ. ಅದು ಕೃಷ್ಣನ ಗೊತ್ತಿರುತ್ತೆ. ಹೌದು. ಹಂಗಾಗಿ ಅವ್ರು ಬರ್ಲಿ ಅನ್ನೋ ಕಾರಣಕ್ಕೇನೆ ಅದನ್ನ ಇಡಿಸಿರ್ತಾನೆ. ಸೊ ಅದು ಸ್ಟೇಟ್ಮೆಂಟ್ಸ್ ಅದೆಲ್ಲ ಅಲ್ಲಿಂದನೇ ಇಲ್ಲಿವರೆಗೆ ಬಂದಿದೆ, ಅಲ್ಲಿಂದನೇ ಇಲ್ಲಿವರೆಗೆ ಬಂದಿದೆ. ಮತ್ತೆ ಎಷ್ಟೊಂದು ಅವತ್ತು ಯುದ್ಧದಲ್ಲಿ ಇದ್ದಿದ್ದು ಕೂಡ ಇವತ್ತಿನವರೆಗೆ ಬಂದಿರ್ಬೋದು. ಇನ್ನು ಕೃಷ್ಣ ಮತ್ತೆ ಸುಧಾಮ ಹೆಚ್ಚು ಎಲಾಬರೇಟ್ ಮಾಡ್ಕೊಂಡು, ಯಾಕಂದ್ರೆ ಈಗಾಗಲೇ ಅವರೆಲ್ಲ ಹೇಳ್ಬಿಟ್ಟಿದ್ದಾರೆ. ನಾವು ಏನಂದ್ರೆ ಅದನ್ನ ಸುಮ್ಮನೆ ಬ್ರಷ್ ಮಾಡ್ಬೇಕಷ್ಟೇ. ನಮ್ಗೆ ಅದ್ರೊಳಗಡೆ ಒಂದಷ್ಟು ಫೈನಲ್ ಪಾಯಿಂಟ್ ಅವ್ರು ಮಾತಾಡಿರ್ತಾರಲ್ಲ, ಅದು ತುಂಬಾ ಈಗ ಕೃಷ್ಣ ಮತ್ತೆ ಸುಧಾಮರ ಇದು ಎಲ್ಲರಿಗೂ ಗೊತ್ತಿದೆ. ಯಾರ್ಯಾರು ಮಹಾಭಾರತ ಓದಿದ್ದಾರೆ, ಯಾರು ನೋಡಿದ್ರೆ ಅವ್ರಿಗೆಲ್ಲರಿಗೂ ಗೊತ್ತಿದೆ. ಅಲ್ಲಿ ಒಂದು ಮಾತು ಬರುತ್ತೆ, ಏನಂತಂದ್ರೆ ಯಾರು ಚೌರ್ಯ ಮಾಡ್ತಾರೆ ಅಂದ್ರೆ ಯಾರು ಕದೀತಾರೆ, ಆ ಕದಿಯೋನಿಗೆ ಇನ್ಯಾವುದೋ ಒಂದು ಭಾಗ್ಯ ಬರೋದಿರುತ್ತಲ್ಲ, ಅದು ಬರಲ್ಲ. ನೀನು ಅದ್ರ ಬಗ್ಗೆ ಸುಮ್ಮನೆ ಒಂದ್ಸತಿ ಯೋಚನೆ ಮಾಡಿ. ಈಗ ಇವಾಗ ಯಾರಿಗೋ ಏನೋ ಹಂಗೆ ಸಿಗ್ತಾ ಇರುತ್ತೆ. ಅಂಡ್ ಒನ್ಸ್ ಅಗೇನ್ ಇಟ್ ಈಸ್ ದ ಟೈಮ್ ಇಸ್ ವೆರಿ ಟ್ರಿಕ್ಕಿ ಅಂತ. ಈಗ ನನಗೆ ನಾಳೆ ಯಾವುದೋ ಒಂದು ಹಂಗೆ ಸಿಗ್ತಾ ಇರುತ್ತೆ, ನಾನು ಅದನ್ನ ಹೋಗ್ಬಿಟ್ಟು ಅದ್ರದ್ದು 1/4 ಏನೋ ಕದ್ಕೊಂಡ್ಬಿಡ್ತೀನಿ. ನನಗೆ ನಾಳೆ ಅದು ಸಂಪೂರ್ಣ ಸಿಕ್ತಿರುತ್ತದೋ, ಅದೇ ಸಿಗಲ್ಲ. ಅಂದ್ರೆ ಯಾವುದು ಸಿಗಬೇಕಾಗಿರುತ್ತೆ ಭಾಗ್ಯ, ಯಾವುದು ಅದೃಷ್ಟ ಇದೆ, ಅದು ನಮ್ಗೆ ಇವತ್ತು ಕಾಣ್ತಾ ಇಲ್ಲ, ಅದು ನನಗೆ ನಾಳೆ ಸಿಗ್ತಾ ಇರುತ್ತೆ. ನಿನಗೆ ಗೊತ್ತಿರಲ್ಲ ಅದು ಅದೇ ಸಿಗುತ್ತೆ ಅಂತ, ವಿಚ್ ಯು ರಿಯಲಿ ವಾಂಟ್ಸ್ ದಟ್. ಆದ್ರೆ ನೀವು ಹೋಗ್ಬಿಟ್ಟು ಅದನ್ನ ಕದ್ದು ಬಿಡ್ತೀಯ. ಮತ್ತೆ ಅದು ನಿನಗೆ ಸಿಗೋದಕ್ಕೆ ಅದು ಎಷ್ಟೋ ಕಾಲ ಆಗುತ್ತೆ. ಸುಧಾಮಂದು ಹಂಗೆ. ನಾವು ಅವ್ರೊಂದು ಮಾತು ಹೇಳ್ತಾರೆ ಅದರೊಳಗೆ, ಯಾರು ಚೌರ್ಯವನ್ನು ಮಾಡ್ತಾರೆ ಅವ್ರ ಭಾಗ್ಯ ಕ್ಷೀಣಿಸುತ್ತೆ. ಅದು ಸಂಪೂರ್ಣವಾಗಿ ಕ್ಷೀಣಿಸುತ್ತೋ, ಅರ್ಧಂಬರ್ಧ ಕ್ಷೀಣಿಸುತ್ತೋ, ಅದು ಗೊತ್ತಿಲ್ಲ. ಮತ್ತೆ ಅದು ಅವನಿಗೆ ಭಾಗ್ಯ ಸಿಗೋದಕ್ಕೆ ಇನ್ನೆಷ್ಟು ಕಾಲ ಕಾಯ್ಬೇಕೋ ಅದು ಗೊತ್ತಿಲ್ಲ. ಅದು ತುಂಬಾ ವಂಡರ್ಫುಲ್ ಆಗಿದೆ ಅಂತ ಅನಿಸ್ತು. ನಿಮ್ಗೆ ಅನಿಸ್ಲಿಲ್ವಾ? ಅದು ತುಂಬಾ ವಂಡರ್ಫುಲ್ ಅನಿಸ್ತು. ಆ ತರದ ಅವರು ಆ ಕಥೆಯನ್ನ, ಮತ್ತೆ ಇನ್ನೊಂದು ಬಹಳ ಇಷ್ಟು ಪಾಡ್ಕಾಸ್ಟ್ ಅಲ್ಲಿ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಚಂದ್ರಕಾಂತ ಸೋಮಯಾಜಿ, ಯಾತಕ್ಕೆ ಇದೆಲ್ಲ ನಮ್ಗೆ ತುಂಬಾ ಅಷ್ಟು ಬೇರೆ ತರ ಕಾಣಿಸುತ್ತೆ ಅಂತ ನೀವೇನಾದ್ರೂ ಯೋಚನೆ ಮಾಡಿದ್ದೀರಾ? ನಾನು ಯೋಚನೆ ಮಾಡಿದ್ದೀನಿ. ಅದೇನು ಅಂತಂದ್ರೆ, ಅವರು ಎಲ್ಲವನ್ನೂ, ಪ್ರತಿಯೊಂದು ನಡೆ, ಪ್ರತಿಯೊಂದು ಪಾತ್ರ, ಪ್ರತಿಯೊಂದು ಕಾಲ, ಪ್ರತಿಯೊಂದು ಹಗರಣ, ಇದು ಎಲ್ಲವುದನ್ನು ಒಂದು ಧರ್ಮದ ದೃಷ್ಟಿಯಿಂದ ನೋಡ್ತಾರೆ. ಧರ್ಮ ಅಂತಂತಂದ್ರೆ ಒಂದ್ ಸೆಕೆಂಡ್ ನಾವೇ ಹಾಕೊಂಡಿರುವಂತ ಒಂದು ಚೌಕಟ್ಟು. ಆ ಧರ್ಮದ ಚೌಕಟ್ಟಿನೊಳಗಡೆನೆ ಅವರು ಆ ಕಥೆಯನ್ನ ನಿಮ್ ಜೊತೆಗೆ ಹಂಚ್ಕೊಳ್ತಾರೆ. ಇಲ್ಲ ಅಂತಂದ್ರೆ, ಧರ್ಮದ ಚೌಕಟ್ಟಲ್ಲಿ ನೋಡ್ಲಿಲ್ಲ ಅಂದ್ರೆ ನಮ್ಗೆ ತಪ್ಪು ಸರಿ ಅಥವಾ ಕೆಟ್ಟದ್ದು ಒಳ್ಳೇದು ಅನ್ನೋ ದೃಷ್ಟಿ ಸಿಗಲ್ಲ ಒಂದು. ಆದ್ರೆ ನೀನ್ ಧರ್ಮದ ಚೌಕಟ್ಟಿನಿಂದ ನೋಡುವಂಥದ್ದು ಇದೆಯಲ್ಲ,
ನಿನಗೆ ಅಲ್ಲಿ ನಡೀತಾ ಇರೋದು ಏನೋ ಒಂದು ಆಗ್ಬಾರ್ದಾಗ್ತದೆ, ಏನೋ ಒಂದು ನಡಿಬಾರ್ದು ನಡೀತಾ ಇರ್ತದೆ. ಮತ್ತೆ ಇನ್ಯಾವುದೋ ನಡೆಯುವಂತ ಘಟನೆಗಳು ವೇದ್ಯವಾಗ್ತಾ ಇರ್ತದೆ. ಲೈಕ್ ವಿದುರ್ನಂತೂ ಪವರ್ ಇರುತ್ತೆ, ಆ ಥರದ್ದು ಏನೇನೋ ಒಂದು ಆಗ್ತಾ ಇರುತ್ತೆ. ದಿವ್ಯ ದೃಷ್ಟಿಯಿಂದ ಇಲ್ಲ ನಾವ್ ಆತರ ಕರೆಯೋದೇ ಬೇಡ. ಇಲ್ಲ ನಾವು ಕರೆಯೋದೇ ಅವ್ನ್ ಸೂಕ್ಷ್ಮಮತಿಯಾಗಿದ್ದ. ಅವನಿಗೆ ನಾಳೆ ಏನಾಗುತ್ತೆ ಅಂತ ಗೊತ್ತಿತ್ತು. ಅವನು ಒಬ್ಬ ರಾಜತಾಂತ್ರಿಕನಾಗಿದ್ದ ಒಬ್ಬ. ನಾವು ಬೇರೆ ತರ ಯೋಚನೆ ಮಾಡೋದು ಬೇಡ. ಮತ್ತೆ once again ನಾನು ಈ ತರದ ಧರ್ಮ ಅಂತ ಮಾತಾಡ್ಬೇಕಾದ್ರೆ ಧರ್ಮ ಅನ್ನೋದಕ್ಕೆ ಬೇರೆ 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 ರೆಕ್ಕೆ ಪುಕ್ಕುಗಳನ್ನೆಲ್ಲ ಕೊಡ್ಬೇಕಾಗುತ್ತೆ. ಧರ್ಮ ಅಂತಂದ್ರೆ ನಾವು ಸೃಷ್ಟಿಸಿಕೊಂಡಿರುವಂತ ಒಂದು ಚೌಕಟ್ಟು, ಅಂತಷ್ಟೇ ಮಾಡೋಣ. ಮತ್ತೆ ನಾವು ತುಂಬಾ ಅದರಿಂದ ಆಚೆ ಕಡೆ ಎಲ್ಲ ಯೋಚನೆ ಮಾಡೋದು ನನಗೆ ಅಗತ್ಯ ಇಲ್ಲ ಅಂತ ಅವ್ನಿಗೇನೋ ಕಾಣಿಸ್ತಿತ್ತು. ಮತ್ತೆ ನೀನು ಇನ್ನೊಂದು ಭೈರಪ್ಪನವ್ರದ್ದು ಪರ್ವದಲ್ಲಿ ನೋಡಿದ್ರೆ ನಮಗೆ ಮತ್ತೆ ಈ ಸಂಜಯನ್ಗೆ ಆ ತರದ ದಿವ್ಯ ದೃಷ್ಟಿ ಇತ್ತು. ಅವನು ಆ ಯುದ್ಧಗಳನ್ನ ಅಲ್ಲೇ ಕೂತು ನೋಡಬಲ್ಲವನಾಗಿದ್ದ. ಅವನು ಅದನ್ನ ಧೃತರಾಷ್ಟ್ರ ಕಣ್ ಕಾಣ್ದಲ್ಲಿದ್ದರಿಂದ ಅವ್ರಿಗೆ ಅದನ್ನ ಬ್ರೀಫ್ ಮಾಡ್ತಿದ್ದ. ಬ್ರೀಫ್ ಮಾಡೋದೇನೆ ನಮ್ಗೆ ಮಹಾಭಾರತ. ಆದ್ರೆ ನಿನ್ ಇದ್ರೊಳಗಡೆ ಭೈರಪ್ಪನವರ ಪರ್ವದಲ್ಲಿ ನೋಡಿದ್ರೆ ಅಲ್ಲಿ ಎಲ್ಲೂ ಈ ತರದ್ದು ಯಾವುದನ್ನೂ ಭೈರಪ್ಪನವರು ಸೃಷ್ಟಿಸಿಲ್ಲ. ಅಂದ್ರೆ ಈ ತರ ಅವ್ನಿಗೆ ದಿವ್ಯ ದೃಷ್ಟಿ ಇತ್ತು, ಅವ್ನಿಗೆ ಕಾಣಿಸ್ತಿಲ್ಲ. ನಾವು ಹೋಗ್ತಾ ಇದ್ದ, ನನ್ನೊಂದು ಕುದುರೆ ಕೊಡಿ ಸ್ವಾಮಿ ಅಂತ ಕೇಳ್ತಾನ. ನನ್ನೊಂದು ಕುದುರೆ ಕೊಡಿ, ನಾನು ನಿಮ್ ಹೋಗಿ ತಿಳಿಸ್ಬೇಕಲ್ಲ ಅದನ್ನ, ನಿಮ್ಗೆ ಅಲ್ಲಿ ಏನಾಗ್ತಿದೆ ಅಂತ ನಿಮ್ಗೆ ಗೊತ್ತಾಗಲ್ವೇ? ಕುದುರೆ ಕೊಡಿ, ಅಲ್ಲಿ ಹೋಗಿ ಬಂದು ಅವನ್ನೆಲ್ಲ ನೋಡಿ ಕುತ್ಕೊಂಡು ಹೇಳ್ತಾ ಇದ್ದ. ಮತ್ತೆ ಹೋಗ್ಬೇಕಂದ್ರೆ ಒಂದಷ್ಟು ಇನಾಮ್ ಇಸ್ಕೊಂಡು ಹಂಗೆ ಎಲ್ಲವುದನ್ನೂ ಒಂದು ಧರ್ಮದ ಕಿಟಕಿಯಿಂದ ನೋಡ್ತಾ ಇದ್ರು. ಒಂದು ಧರ್ಮದ ಕಿಟಕಿಯಿಂದ ನೋಡಿದಾಗ ನಿಮಗೆ ಅಲ್ಲಿ ಏನೇನು ಸಾಧ್ಯತೆಗಳು, ಯಾವ್ಯಾವ ತರದ್ದು ಆ ಥರದ್ದೆಲ್ಲ ಗೊತ್ತಾಗ್ತಾ ಇತ್ತು. ಹಾಗೆ ಎಲ್ಲವುದನ್ನೂ ಒಂದು ಆ ಥರದ ಒಂದು ಅಲ್ಲ ಹಂಗೆ ಧರ್ಮದ ದೀಸ್ ಆರ್ ಒನ್ ಆಫ್ ದ ಫ್ಯೂ ಕ್ವೆಶ್ಚನ್ಸ್ ಅದು ನಮ್ಗೆ ಬರುವಂತದ್ದು. ಧರ್ಮ ದೃಷ್ಟಿಯಿಂದಲೇ ನೋಡ್ತಿತ್ತು ಅಂತಂದ್ರೆ ಮುಂದೆ ಬರೋದು ನಾವು ಆದಿಪರ್ವಕ್ಕೆ ಇದು ರಿಲೆವೆಂಟ್ ಆಗದೆ ಇರ್ಬೋದು. ಬಟ್ ಮತ್ತೆ ಕರ್ಣನ ಏನು ಲಾಸ್ಟ್ ಐಡೆಂಟಿಟಿ ಏನ್ ಹೇಳ್ತಾರೆ ರಿವೀಲ್ ಆಗುವಂಥದ್ದು ಅದ್ಯಾವುದು ಧರ್ಮಕ್ಕೆ ಆಗತ್ತೋ ಇಲ್ವೋ ಅದು ನೋಡ್ಬೇಕಾಗತ್ತೆ. ಅದನ್ನ ಮುಂದೆ ಅದು ಅವರು ಚಂದ್ರಕಾಂತ ಸೋಮಾಜಿಯವರು ನಿಮಗೆ ಕರ್ಣನ ತನ್ನ ಹುಟ್ಟು ಮತ್ತೆ ತನ್ನ ಅಸ್ತಿತ್ವಗಳನ್ನ ನಮಗೆ ರಿವೀಲ್ ಮಾಡ್ಬೇಕಾದ್ರೆ ಅವರು ಯಾವ ದೃಷ್ಟಿಕೋನದಿಂದ ಅದನ್ನ ನೋಡ್ತಾರೆ ಅನ್ನೋದ್ರ ಮೇಲೆ ಅದು ನಿರ್ಭರ. ಲೆಟ್ ಅಸ್ ನಾಟ್ ಜಂಪ್ ಇನ್ ಟು ದಟ್. ಅಲ್ಲಿವರೆಗೆ ಕಾಯೋಣ. ಒಂದ್ ಸ್ವಲ್ಪ ನಮಗೂ ಆ ಕ್ಯೂರಿಯಾಸಿಟಿ ಇರ್ಲಿ. ಸಭಾಪರ್ವ ಬಂದಿದೆ, ಸಭಾಪರ್ವ ಮುಂದಿನ ಎಪಿಸೋಡ್ ಸಭಾಪರ್ವ ಬಿಡ್ತೀವಿ. ಹಾಗಾಗಿ ಇಷ್ಟನ್ನ ನಾವು ಇಷ್ಟು ಮಾತುಕತೆಗಳು, ಇಷ್ಟು ಸಂವಾದ ಇದರಿಂದ ಸಾಧ್ಯ ಆಯ್ತು ಅನ್ನೋದೇ ಒಂದು ಸಂತೋಷ. ಒಂದೇ ಪರ್ವದಿಂದನೂ ಇಷ್ಟು ಸಂವಾದ ಆಯ್ತು. ಇನ್ನು ಮತ್ತೆ ಮುಂದೆ ಹೋಗ್ತಾ ಪ್ರಾಬಬ್ಲಿ ನಾವು ಏನು ಮುಂಚೆದು ಒಂದಷ್ಟು ನೋಡಿದಂಗೆ, ಈಗ ಮುಂಚೆ ನೋಡಿದಂಗೆ ಇದಕ್ಕೆ ಮತ್ತೆ ಸಭಾಪರ್ವಕ್ಕೆ ಏನೇನು ತಾಳೆ ಹಾಕೊಳ್ಳುತ್ತೆ, ಅಲ್ಲಿಂದ ನಮಗೆ ಇನ್ನೇನೇನು ಆ ಇಂಟರ್ಲಿಂಕ್ಡ್ ಇದೆಲ್ಲ ಇದ್ದೇ ಇದೆ. ಮತ್ತೆ ಅದ್ ನೋಡು ಮತ್ತೆ ಒಂದ್ ಸೆಕೆಂಡ್ ನಾನು ಅದನ್ನೇ ಹೇಳಬೇಕಾಗುತ್ತೆ ನಿನಗೆ. ಏನಂದ್ರೆ ಇವಾಗ ಆದಿಪರ್ವದಿಂದ ಇವಾಗ ನೆಕ್ಸ್ಟ್ ಸಭಾಪರ್ವ ಬರುತ್ತೆ. ಈ ಆದಿಪರ್ವದಲ್ಲಿ ಯಾವ್ದೋ ಒಂದು ಉಪಕಥೆಯಲ್ಲಿ ಯಾವ್ದೋ ಒಂದು ಲಿಂಕ್ ಇರುತ್ತಲ್ಲ, ಅದೆಲ್ಲ ಅಲ್ಲಿಗೆ ಲಿಂಕ್ ಆಗುತ್ತೆ. ಮತ್ತೆ ಅಲ್ಲಿಂದ ಮತ್ತೆ ಕತೆ ಬಂದ್ಬಿಡಿ. ಅಂದ್ರೆ ಅದಕ್ಕೆ ನೀನು ಉಪಕಥೆಗಳಲ್ಲಿ ಯಾವ್ದಕ್ಕೂ ಡೆಡ್ ಎಂಡ್ ಇಲ್ಲ, ಎಲ್ಲದೂ ಬೇರೆ ಎಲ್ಲದಕ್ಕೂ ಸೇರ್ಕೊಳ್ಳುತ್ತೆ. ಹೌದು. ಆಮೇಲೆ ನೀವು ಇದನ್ನೆಲ್ಲ ಮಾತಾಡ್ಬೇಕಾದ್ರೆ ನೀವು ಮತ್ತೆ ನಿಮ್ ಸ್ನೇಹಿತರು ಮಾತಾಡ್ಬೇಕಾದ್ರೆ ಇದು ಹೆಂಗೆ ಶುರು ಆಗಿದೆ, ಹೆಂಗಾಗತ್ತೆ ಇದು ಅಂತ ಎಲ್ಲ ಒಂದು ಪಾಡ್ಕಾಸ್ಟ್ ಅಲ್ಲಿ ನೀವು ತೋರಿಸಿದ್ರಿ. ಅದ್ರೊಳಗಡೆ ನೀವೊಂದು ಮಾತು ಹೇಳ್ತೀರಿ, ಈ ಮಹಾಭಾರತ ಯಾರು ಕೇಳಿದ್ರು ಎಲ್ಲರಿಗೂ ಗೊತ್ತು, ರಾಮಾಯಣ ಯಾರು ಕೇಳಿದ್ರು ಎಲ್ಲರಿಗೂ ಗೊತ್ತು. ಆದ್ರೆ ಅದನ್ನ ಒಂದು ಪ್ರಕಾರವಾಗಿ ನೋಡುವಂತ ಒಂದು ಶಿಸ್ತನ್ನ ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಮೇ ಬಿ ಅದ್ರ ಮಧ್ಯದಲ್ಲೂ ಎಷ್ಟೋ ಉಪಕಥೆಗಳು ಹೇಳಲಿಕ್ಕೆ ಆಗಲ್ಲ.
ಅಂದ್ರೆ ಅದು ತುಂಬಾ ವಾಸ್ಟ್ ಆಗಿದೆ. ಆದ್ರೆ ಯಾವ್ದು ಮುಖ್ಯವೋ ಯಾವ್ದು ಎಲ್ಲದೂ ರೆಲೆವೆಂಟ್ ಅಲ್ಲ, ಯಾವ್ದು ರೆಲೆವೆಂಟ್ ಫಾರ್ ದ ಸ್ಟೋರಿ ವಾಟ್ ವಿ ಹ್ಯಾವ್ ಅಗ್ರೀಡ್ ಟು ಡೂ ಅಪಾನ್. ಅದಕ್ಕೆ ಅದನ್ನ ನೀವು ಕ್ರೊನಾಲಜಿಕಲ್ ಆಗಿ ಹೇಳ್ಬೇಕು ಅನ್ನೋದನ್ನ ಹೇಳಿದಿರಲ್ಲ, ಅದು ಬಹಳ ಅದು ಇಲ್ಲಿ ಸೂಕ್ತ ಆಗುತ್ತೆ. ಅಂದ್ರೆ ನಾನು ಇದ್ರ ಬಗ್ಗೆ ಮಾತಾಡ್ಬೇಕಂತ ಹೇಳಿದೆ, ನಾನು ಎಷ್ಟು ಪಾತ್ರಗಳು ಏನು ಅದು ತುಂಬಾ ಕನ್ಫ್ಯೂಷನ್ ಆಗತ್ತೆ ಅಂತ. ಸೊ ಯಾವ್ದಕ್ಕೆ ಕರೆಕ್ಟ್ ಆಗಿ ಮಹಾಭಾರತದ ಕತೆಗೆ ಯಾವ್ದು ತಾಳೆ ಹಾಕೊಂಡು ಮುಂದುವರ್ಸ್ಕೊಂಡು ಹೋಗುತ್ತೆ. ಅಂದ್ರೆ ಇದನ್ನ ಕೊಟ್ಟು ಈಗ ನಾಟಕ ಮಾಡ್ಬೇಕಾದ್ರೆ ಒಂದ್ ಡೈಲಾಗ್ ಹೇಳ್ದ ಮತ್ತೆ ಇನ್ನೊಂದು, ಆ ಡೈಲಾಗ್ ಹೇಳ್ದಾಗ್ಲೇ ಅವ್ನು ಇನ್ನೊಂದು ಹೇಳ್ಬೇಕು. ಅದಕ್ಕೆ ಅದೊಂದು ಸ್ವಲ್ಪ ಪ್ರಾಂಪ್ಟ್ ಮಾಡೋದು ಮತ್ತೆ ಆ ಥರದಲ್ಲೇ ಇರುತ್ತಲ್ಲ. ಇವಾಗ ಇವನು ಹೇಳಿದ ತಕ್ಷಣನೇ ಅದ್ ನೆನಪಾಗುತ್ತಲ್ಲ, ನಾನೇನು ಹೇಳ್ಬೇಕು ಅಂತ. ಹಂಗೆ ಅದೇ ತರದ ಕಥೆಗಳನ್ನೇ ಇವರು ಇಲ್ಲಿ ಪ್ರಸ್ತುತ ಇವರು ಸೇರಿಸ್ಕೊಂಡಿದ್ದಾರೆ. ಸೊ ಅದು ಹಂಗೇನೆ ಒಂದಕ್ಕೊಂದು ತಾಳೆ ಹಾಕೊಂಡು ಅದೇ ಇದ್ರೊಳಗೆ ಮುಂದೆ ಹೋಗ್ತಾ ಇದೆ. ಸೊ ಅವೆಲ್ಲ ಆ ಥರದ ಒಂದಷ್ಟು ಚಾತುರ್ಯಗಳನ್ನು ಕೂಡ ಚಂದ್ರು ತೋರಿಸಿದ್ದಾರೆ. ಬಹಳ ಇದು. ಆಮೇಲೆ ಎಲ್ಲಾರು ಕೇಳಿದ್ರೆ ಮಹಾಭಾರತ ಗೊತ್ತು, ನಾವು ಎಲ್ಲ ಫುಲ್ ಎಪಿಸೋಡ್ ನೋಡಿದೀವಿ. ಅಂದ್ರೆ ಯಾರು ಎಪಿಸೋಡ್ಗಳು ನೋಡಿರ್ತಾರೆ ಅವ್ರಿಗೆ ಅಷ್ಟು ಆ ಎಪಿಸೋಡಿನ ಮಹಾಭಾರತ ಗೊತ್ತು. ಇನ್ಯಾರೋ ನಿಮ್ಮ ಗ್ರ್ಯಾಂಡ್ ಫಾದರ್ನ ಕೇಳಿದ್ರೆ ಅವ್ರಿಗೆ ನನ್ಗೆ ಇದು ಕುಮಾರವ್ಯಾಸ ಅಂತ ಗೊತ್ತು, ಸಂಪೂರ್ಣ ಗೊತ್ತು ನನಗೆ. ಕುಮಾರವ್ಯಾಸ ಬರ್ದಿರೋದೆಲ್ಲ ಗೊತ್ತು. ಆಮೇಲೆ ಪಂಪನ್ ನೋಡಿದವ್ರಿಗೆ ಪಂಪನ್ ಗೊತ್ತು. ಎಲ್ಲರಿಗೂ ಗೊತ್ತು. ನೀವು ಎಷ್ಟೊಂದು ಜನಕ್ಕೆ ಎಲ್ಲದೂ ಗೊತ್ತಿಲ್ಲ ಅಂತ ನಾನು ಹೇಳ್ತಿಲ್ಲ. ಆದ್ರೆ ಯಾರಪ್ಪ, ಯಾರ ಮಗ, ಏನ್ ಮಾಡಿದ್ರು, ಅವ್ರು ಅಲ್ಲಿ ಯಾಕೆ ಮಾಡಿದ್ರು, ಅವತ್ತಿನ ಪರಿಸ್ಥಿತಿ ಏನಿತ್ತು, ಅದು ಯಾಕೆ ಅವ್ರನ್ನ ಆತರ ಮಾಡಿಸ್ತು. ಆಮೇಲೆ ಅವನು 2300 ವರ್ಷ ಇದ್ದ ಅಂತ. ಹೌ ಕ್ಯಾನ್ ಇಟ್ ಬಿ ಪಾಸಿಬಲ್ ಅಂತ ಒಂದು ಅದು ಸಾಧ್ಯ ಇಲ್ಲ. ಇವಾಗ ಭೀಷ್ಮ ಒಂದು 170 ವರ್ಷ ಅಂತ ಉಲ್ಲೇಖ ಆಗುತ್ತೆ. ಭೀಷ್ಮನಿಗೆ ಯಾರೋ ಹೇಳೋರು 175 ವರ್ಷ, 176ನೇ ವರ್ಷಕ್ಕೆ ಅವರು ಇಚ್ಛಾಮರಣಿಲ್ಲ. ಇನ್ಯಾರೋ ಇವನ್ಗೆ ಯಾರಿಗೆ ಯುಧಿಷ್ಠಿರನ್ಗೆ 300 ವರ್ಷ. ಇದು ಅದೆಲ್ಲ ನನ್ಗೆ ಸ್ವಲ್ಪ ಅದ್ರ ಬಗ್ಗೆ ನನಗೆ ಅಷ್ಟು ಇದಿಲ್ಲ, ಅದು ಸಾಧ್ಯ ಇಲ್ಲ ಅಂತ ನನ್ಗೆ ಅನ್ಸುತ್ತೆ. ಏನೋ 100 ವರ್ಷ, ಇವತ್ತಿನ 1 ವರ್ಷ ಅವತ್ತಿನ 1 ವರ್ಷ ಆಗಿಲ್ಲದೆ ಇರ್ಬೋದು. ಅಲ್ಲಲ್ಲ, ಇವತ್ತಿನ ನಮ್ಮ 1 ವರ್ಷ ಅಂತ ನಾವೇನ್ ಕರ್ಕೋತಿದೀವಿ, ಅದು ಅವತ್ತಿನ 1 ವರ್ಷ ಈಕ್ವಲೆಂಟ್ ಆಗಿಲ್ಲದೆ ಇರ್ಬೋದು. ಅದು ಸ್ವಲ್ಪ ಇರಬಹುದು, ಆಗಲೇ ಇರ್ಬೋದು. ಅದೇ ಗೊತ್ತಿಲ್ಲ. ಆ ಕಾಲದ ಅಳತೆ ಮತ್ತೆ ಮಾಪಕಗಳು ನಮ್ಗೆ ಗೊತ್ತಿಲ್ಲ. ಆದ್ರೂ ಬಹುಶಃ ಅದನ್ನ ನಾವು ಅಲ್ಗಳಿಬೇಕಾಗಿಲ್ಲ. ನಮಗೆ ಅವ್ರ ಮೇಲೆ ಇರುತ್ತೋ ಪ್ರೀತಿಗೆ ನಾವು ಒಂದು 10 ವರ್ಷ 20 ವರ್ಷ ಜಾಸ್ತಿ ಕೊಟ್ಟಿದ್ದೀವಿ. ಅದೆಲ್ಲ 10 ವರ್ಷ 20 ವರ್ಷ ಅಂತ ಕೊಟ್ಟಿರ್ಬೋದು. ಈ ತರದ್ದು ಇಲ್ಲ. ಅಂದ್ರೆ ಒಟ್ಟಾರೆ ಈ ತರದ್ ಎಲ್ಲ ಮಾತುಕತೆಗಳು ಈ ತರದ ಸಾರ್ವಕಾಲಿಕವಾಗಿ ಸಲ್ಲುವ ಮತ್ತೆ ಸಾರ್ವಕಾಲಿಕವಾಗಿ ಸರ್ವ ಜನತೆಗೆ ಒದಗುವ, ಒಪ್ಪಿತವಾಗುವ, ಒಗ್ಗುವ ಲಕ್ಷಣಗಳನ್ನ ಈ ಮಹಾಕಾವ್ಯಗಳು ಖಂಡಿತ ಇಟ್ಕೊಳ್ತವೆ. ಈ ತರದ ಪ್ರಯತ್ನಗಳನ್ನ ನೀವು ಪದೇ ಪದೇ ಮಾಡ್ತಾ ಇರಿ, ನಮ್ಮ ವೀಕ್ಷಕರು ನೋಡ್ತಾ ಇರ್ಲಿ ಅಂತ ಹೇಳ್ತಾ ನಾವು ಈ ಸಂವಾದನ ಇಲ್ಲಿಗೆ ಮುಗಿಸ್ಬೋದು. ಅದೇ ಮುಂದೆ ಸಭಾಪರ್ವದ ಆದ್ಮೇಲೆ ಮತ್ತೆ ಅದೇ ಈಗ ಸಭಾಪರ್ವ ಏನ್ ಬರುತ್ತೆ ಅಂದ್ರೆ, ನಾವು ಸಭಾಪರ್ವದ್ದು ಶೂಟಿಂಗ್ ಆಗೋಗಿದೆ ನಮಗ್ ಗೊತ್ತಿರೋದ್ರಿಂದ ಇಲ್ಲಿಂದ ಮುಂದೆ ಹೋಗ್ತಾ ಹೋಗ್ತಾ ಇಲ್ಲಿಗೆ ಬರೀ ಕ್ಯಾರೆಕ್ಟರೈಸೇಷನ್ ಮಾತ್ರ ಆಯ್ತು, ಮತ್ತೆ ಒಂದು ಹಂತಕ್ಕೆ ತನಕ ಬಂದು ನಿಂತಿದೆ. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಬೇರೆ ಬೇರೆ ಕಷ್ಟಗಳು ಬರ್ತಾ ಹೋಗಿ ಇನ್ನೂ ಕಾಂಪ್ಲಿಕೇಟ್ ಆಗ್ತಾ ಹೋಗುತ್ತೆ, ಇನ್ನು ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ ಸ್ಟೋರಿ. ಹಂಗಾಗಿ ಈ ಇಂಟ್ರೆಸ್ಟಿಂಗ್ ಆಗಿರುವಂತ ಸ್ಟೋರಿ ಎಲ್ಲರಿಗೂ ಇನ್ನೂ ಕ್ಯೂರಿಯಸ್ ಆಗಿ ನೋಡುವಂತದ್ದಾಗ್ಲಿ. ಎಲ್ಲರೂ ನೋಡಿ ದಯವಿಟ್ಟು. ಡೂಯಿಂಗ್ ವಂಡರ್ಫುಲ್ ಜಾಬ್. ಖಂಡಿತ ಇದ್ರ ಬಗ್ಗೆ ಮತ್ತೊಂದು ಸಂವಾದ ಇಟ್ಕೊಳ್ಳೋಣ. ಸಭಾಪರ್ವದ ಬಗ್ಗೆನೂ ಇನ್ನೊಂದು ಸಂವಾದ ಇಟ್ಕೊಳ್ಳೋಣ. ಆಯ್ತು, ನಮಸ್ಕಾರ.